ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ID3 ಈ ತುಂಬ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಈ ಪ್ರಾಬ್ಲಮ್ ಬಗ್ಗೆ ಇವತ್ತು ನಾವು ನೋಡ್ತಾ ಹೋಗೋಣ. ಸೊ ID3 ಆಗಿರ್ಬೋದು ಅಥವಾ C4.5 ಆಗಿರ್ಬೋದು ಅಥವಾ ಕಾರ್ಟ್ ಆಗಿರ್ಬೋದು, ಎಲ್ಲದಕ್ಕೂ ಒಂದೇ ಕ್ವೆಶನ್ನು. ಬಟ್ ಏನಂದರೆ ನೀವು ಈ ಒಂದು ಏನಂತೀರ ಒಂದೊಂದು ಅಪ್ರೋಚು ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ರೀತಿ ನೀವು ಇದನ್ನು ಅಪ್ಲೈ ಮಾಡ್ತೀರಾ ಇನ್ ಆರ್ಡರ್ ಟು ಡ್ರಾ ಡೇಟಾ ಫ್ಲೋ ಡಯಾಗ್ರಾಮ್, ಓಕೆನಾ? ಆ ಥರ ಯಾವ ರೀತಿ ನೀವು ಕನ್ವರ್ಟ್ ಮಾಡ್ತೀರಾ ಬೇರೆ ಬೇರೆ ಒಂದು ಟೈಪ್ಸಲ್ಲಿ ಅಂತ ಕೇಳಿರೋದು, ಓಕೆನಾ? ಫಸ್ಟ್ ಇವಾಗ ನಾವು ID3 ಬಗ್ಗೆ ನೋಡೋಣ. ಇದು ತುಂಬಾ ಸ್ವಲ್ಪ ಲೆಂತಿ ಇದೆ, ಓಕೆನಾ? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ಮಾಡೋ ಅಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ತಾ ಹೋಗಿ ಆರಾಮಾಗಿ ನೀವೇನು ಮಾಡ್ಬೋದು, ಕ್ಲಿಯರ್ ಮಾಡ್ಬೋದು ಈ ಒಂದು ಪ್ರಾಬ್ಲಮ್ನ. ಸೊ ಫಸ್ಟಿಗೆ ಈ ಥರ ಒಂದು ಡೇಟಾ ಟೇಬಲ್ ಕೊಟ್ಟಿರ್ತಾರೆ. ಸೊ ಇವಾಗ ನಾನು ಒಂದೊಂದೇ ಸ್ಟೆಪ್ಸ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಓಕೆನಾ? ಫಸ್ಟ್ ID3ಯಲ್ಲಿ ಸ್ಟೆಪ್ 1ನಲ್ಲಿ ಏನು ಮಾಡ್ತೀವಪ್ಪ ಅಂತ ಅಂದರೆ, ನಾವು ಇಲ್ಲಿ ಎಂಟ್ರೋಪಿ ಇನ್ಫೋನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಏನಿದು ಎಂಟ್ರೋಪಿ ಇನ್ಫೋ ನಾನು ಇವಾಗ ಹೇಳ್ಕೊಡ್ತೀನಿ, ಓಕೆ? ಎಂಟ್ರೋಪಿ ಇನ್ಫೋ, ಈ ಎಂಟ್ರೋಪಿ ಇನ್ಫೋ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡಿ, ಓಕೆ? ಇವಾಗ ಇದರಲ್ಲಿ ಟೋಟಲ್ ಎಷ್ಟಿದೆ, ಟೋಟಲ್ ಎಷ್ಟು ಇನ್ಸ್ಟಾನ್ಸಸ್ ಇದೆ, ಟೋಟಲ್ ನಮಗೆ 10 ಇದೆ ಅಲ್ವಾ? ಈ 10ನಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ ಈ ಒಂದು ಜಾಬ್ ಆಫರಲ್ಲಿ ನಮಗೆ ಒಂದು ಎಸ್ ಇದೆ, ಇನ್ನು ಒಂದು ನೋ ಇದೆ, ಓಕೆನಾ? ನನಗೆ 2 ಕ್ಯಾಟಗರೀಸ್ ಇರೋದು, ಇದನ್ನು ನೆನ್ಪಿಟ್ಕೊಳ್ಳಿ, 2 ಕ್ಯಾಟಗರೀಸ್ ಮತ್ತು ಟೋಟಲು 10 ಇರೋದು, ಓಕೆ? ಟೋಟಲ್ 10 ಇದೆ, 2 ಕ್ಯಾಟಗರೀಸ್ ಇದೆ, ಓಕೆನಾ? ಈ ಎಂಟ್ರೋಪಿ ಇನ್ಫೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅಂದರೆ, ಸೊ ಎಂಟ್ರೋಪಿ ಇನ್ಫೋ ಈಸ್ ಈಕ್ವಲ್ ಟು, ಸೊ ಮೈನಸ್ ಆಫ್, ಸೊ 2 ಕ್ಯಾಟಗರಿ ಅಂತ ಅಂದೆ, ಎಸ್ ಮತ್ತು ಇನ್ನು ಒಂದು ನೋ ಅಲ್ವಾ? ಸೊ ಈ ಒಂದು 10ನಲ್ಲಿ ಎಷ್ಟು ಎಸ್ ಇದೆ, ಎಷ್ಟು ನೋ ಇದೆ? ಸೊ 1 2 ದೆನ್ 3 4 5 6 7 ಎಸ್ ಇದೆ. ಫಸ್ಟ್ಗೆ 7 ಬರ್ಕೊಳ್ಳಿ. ಎಷ್ಟು ಟೋಟಲ್ ಇನ್ಸ್ಟೆನ್ಸಸ್ ಎಷ್ಟಿರೋದು? 10 ಇನ್ಸ್ಟೆನ್ಸಸ್ ಇರೋದು ನನ್ನ ಹತ್ರ, ಅಂದರೆ 10 ರೋಸ್ ಇರೋದು, ಓಕೆ? ನೆಕ್ಸ್ಟ್ ಇವಾಗ ಅದಾದಮೇಲೆ ಲಾಗ್ ಅಂತ ಬರ್ಕೊಳ್ಳಿ. ಇಲ್ಲಿ ಏನಿದೆ ಅಲ್ವಾ 7/10 ಹಾಗೆ ಬರ್ಕೊಳ್ಳಿ ಟು ದ ಬೇಸ್ 2, ಓಕೆ? ಸೊ ನೆಕ್ಸ್ಟ್ ಎಷ್ಟು ನೋಸ್ ಇದೆ 1 2 3, ಸೊ 3 ನೋಸ್ ಇದೆ. ಟೋಟಲ್ ಇನ್ಸ್ಟೆನ್ಸಸ್ ಎಷ್ಟು? 10 ಇನ್ಸ್ಟೆನ್ಸಸ್, ಓಕೆ? 10 ರೋಸ್ ಅಂತ, ಓಕೆ? ಲಾಗ್ ಮತ್ತು ಇಲ್ಲಿ ಏನು ಬರ್ದಿರ್ತೀರಲ್ವಾ ಅದನ್ನೇ ನೀವು ಇಲ್ಲಿ ಬರಿಬೇಕು, 3/10 ಟು ದ ಲಾಗ್ 2. ಸೊ ಈ ರೀತಿ ನೀವು ಎಂಟ್ರೋಪಿ ಇನ್ಫಾರ್ಮೇಷನ್ನ ಕಂಡುಹಿಡಿತೀರಾ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಏನು ಬರುತ್ತೆ ನೋಡೋಣ. ಸೊ ಮೈನಸ್ ಆಫ್ 7/10 ದೆನ್ ಲಾಗ್ ಟು ದ ಬೇಸ್ 2 ಅಲ್ವಾ? ಇದನ್ನು ಯೂಸ್ ಮಾಡಬೇಕು, ಓಕೆನಾ? ಇಲ್ಲಿ ಸಮಿಷನ್ ಇದೆಯಲ್ವಾ, ಸಮಿಷನ್ ಕೆಳಗಡೆ ಯಾವ ಲಾಗ್ ಇದೆ ಅದನ್ನು ಯೂಸ್ ಮಾಡಬೇಕು. ಲಾಗ್ ಟು ದ ಬೇಸ್ 2 ಆ್ಯಂಡ್ 7/10 ದೆನ್ ಪ್ಲಸ್ ಇನ್ನೇನಿದೆ 3/10 ದೆನ್ ಲಾಗ್ ಟು ದ ಬೇಸ್ 2 ದೆನ್ 3/10. ಸೊ ಎಷ್ಟು ಬರುತ್ತೆ ನಮಗೆ? 0.8812 ಬರುತ್ತೆ, ಓಕೆ? ಸೊ ಇವಾಗ ನಾವು ಸ್ಟೆಪ್ 2 ಅಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ, ನಾವು ಎಂಟ್ರೋಪಿನ ಒಂದೊಂದು ಆಟ್ರಿಬ್ಯೂಟ್ಗೂ ಕಂಡುಹಿಡಬೇಕು. ಎಂಟ್ರೋಪಿ ಫಾರ್ ಈಚ್ ಆಟ್ರಿಬ್ಯೂಟ್, ಒಂದೊಂದು ಆಟ್ರಿಬ್ಯೂಟ್ಗೂ ಕೂಡ ನಾವು ಎಂಟ್ರೋಪಿನ ಕಂಡುಹಿಡಬೇಕು. ಆಟ್ರಿಬ್ಯೂಟ್ಸ್ ಅಂದರೆ ಏನು? ಸೊ ಇವಾಗ ಇಲ್ಲಿ CGPA ಒಂದು ಆಟ್ರಿಬ್ಯೂಟು, ಇಂಟ್ರಾಕ್ಟಿವ್ ಒಂದು ಆಟ್ರಿಬ್ಯೂಟು, PK ಒಂದು ಆಟ್ರಿಬ್ಯೂಟು, ಕಮ್ಯುನಿಕೇಷನ್ ಸ್ಕಿಲ್ಸ್ ಒಂದು ಆಟ್ರಿಬ್ಯೂಟು. ಸೊ ಇವಾಗ ಒಂದೊಂದು ಆಟ್ರಿಬ್ಯೂಟ್ಗೂ ಕೂಡ ನಾವೇನು ಕಂಡುಹಿಡಬೇಕು? ಎಂಟ್ರೋಪಿನ ಕಂಡುಹಿಡಬೇಕು. ಸೊ ಇವಾಗ ಮಾಡ್ತಾ ಹೋಗೋಣ. ಫಸ್ಟ್ ಆಟ್ರಿಬ್ಯೂಟ್ ಯಾವುದು? ಫಸ್ಟ್ ಆಟ್ರಿಬ್ಯೂಟ್ ಬಂದ್ಬಿಟ್ಟು ನಮಗೆ CGPA. ಸೊ ಈ CGPAಯಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8 ಮತ್ತು ಲೆಸ್ ದ್ಯಾನ್ 8 ಎಲ್ಲ ಅಲ್ಲದೆ ಅಲ್ವಾ ರಿಪೀಟ್ ಆಗಿರೋದು. ಸೊ ದೀಸ್ ಆರ್ ದ 3 ಡಿಫ್ರೆಂಟ್ ಕ್ಯಾಟಗರೀಸ್. ಅದಕ್ಕೆ ನಾನು ಒಂದು ಟೇಬಲ್ನ ಮಾಡ್ಕೊತೀನಿ. ಏನು? ಫಸ್ಟ್ಗೆ CGPA ಎಷ್ಟು ಕ್ಯಾಟಗರೀಸ್ ಇದೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9, ಗ್ರೇಟರ್ ದ್ಯಾನ್ ಆರ್ 8, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8 ಆ್ಯಂಡ್ ಲೆಸ್ ದ್ಯಾನ್ 8 ಅಲ್ವಾ? ದೀಸ್ ಆರ್ ದ 3 ಕ್ಯಾಟಗರೀಸ್. ಮತ್ತು ನಮ್ಮ ಜಾಬ್ ಆಫರಲ್ಲಿ ಎಷ್ಟು ಕ್ಯಾಟಗರೀಸ್ ಇತ್ತು? ಎಸ್ ಮತ್ತು ನೋ, ಬರೀ 2 ಕ್ಯಾಟಗರೀಸ್ ಇತ್ತು. ಮತ್ತು ಇಲ್ಲಿ ನಾವು ಒಂದು ಟೋಟಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು, ಓಕೆ? ಸೊ ಇವಾಗ ನಾವು ಯಾವ ರೀತಿ ಈ ಟೇಬಲ್ನ ಫಿಲ್ ಮಾಡಬೇಕು ಅಂತ ಅಂದರೆ, ಸೊ ಇವಾಗ ಗ್ರೇಟರ್ ದ್ಯಾನ್ 9 ಇರಬೇಕಾದ್ರೆ ಎಷ್ಟು ಜಾಬ್ ಆಫರು ಎಸ್ ಇದೆ ಅಂತ ನೋಡಬೇಕು.
ಗ್ರೇಟರ್ ದ್ಯಾನ್ 9 ಇರಬೇಕಾದ್ರೆ ಎಷ್ಟು ಜಾಬ್ ಆಫರು ಎಸ್ ಇದೆ. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9 ಎಸ್ ಇದೆ. ಸೊ 1. ಆಮೇಲೆ ನೆಕ್ಸ್ಟ್ ಇಲ್ಲಿ ಗ್ರೇಟರ್ ದ್ಯಾನ್ 9 ಇದೆ ಮತ್ತು ಇಲ್ಲಿ ಎಸ್ ಇದೆ. ಸೊ 2. ಮತ್ತು ಇಲ್ಲಿ ಗ್ರೇಟರ್ ದ್ಯಾನ್ 9 ಇದೆ, ಎಸ್ ಇದೆ 3. ಸೊ ಟೋಟಲ್ ನನಗೆ 3 ಎಸ್ ಇದೆ. ಆಮೇಲೆ ಗ್ರೇಟರ್ ದೆನ್ 9 ಇರಬೇಕಾದ್ರೆ ಎಷ್ಟು ನೋಸ್ ಇದೆ ಅಂತ ನೋಡಬೇಕು. ಸೊ ಇಲ್ಲಿ ಎಸ್ ಇದೆ, ಸೊ ಇಲ್ಲೇನಿದೆ ನೋ ಇದೆ, ಒಂದೇ ನೋ ಇರೋದು. ಓಕೆನಾ, ಇನ್ನೆಲ್ಲದು ಎಸ್ ಇದೆ. ಸೊ ಗ್ರೇಟರ್ ದೆನ್ 9 ಇರಬೇಕಾದ್ರೆ ಎಷ್ಟು ನೋಸ್ ಇದೆ, 1 ನೋ ಇದೆ. ಟೋಟಲ್ ಎಷ್ಟಾಯಿತು, 3 + 1 4 ಆಯಿತು. ಓಕೆ, ಸೊ ಅದೇ ಥರ ಇವಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಇರಬೇಕಾದ್ರೆ ಎಷ್ಟು ಎಸ್ ಇದೆ ನೋಡೋಣ. ಸೊ ಇಲ್ಲೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಇದೆ, 1 ಎಸ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಇದೆ, 1 ಎಸ್ ಇದೆ. ಸೊ 2 ಆಯಿತು. ಸೊ ಇಲ್ಲಿ ಒಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಇದೆ, 1 ಎಸ್ ಇದೆ, 3 ಆಯಿತು. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಸ್ ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಇದೆ, ಇಲ್ಲಿ 1 ಎಸ್ ಇದೆ. ಟೋಟಲ್ಲು 4 ಎಸ್ ಇದೆ ಅಲ್ವಾ. ಸೊ 4 ಎಸ್ ಇದೆ. ಮತ್ತು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಇರಬೇಕಾದ್ರೆ ಎಷ್ಟು ನೋಸ್ ಇದೆ ನಾವು ನೋಡೋಣ. ಸೊ ಇಲ್ಲಿ ಇದು ಎಸ್ ಇದೆ, ಇದು ಕೂಡ ಎಸ್ ಇದೆ, ಇದು ಕೂಡ ಎಸ್ ಇದೆ, ಇದು ಕೂಡ ಎಸ್ ಇದೆ. ಸೊ ಯಾವುದು ಕೂಡ ನೋ ಇಲ್ಲ. ಸೊ ನನಗೆ 0 ಅಂತ ಹಾಕ್ಕೊಳ್ತೀನಿ. ಟೋಟಲ್ ಎಷ್ಟಾಯಿತು, 4 + 0 = 4. ನೆಕ್ಸ್ಟ್ ಲೆಸ್ ದ್ಯಾನ್ 8 ಇದ್ದಾಗ ಎಷ್ಟು ಎಸ್ ಇದೆ. ಸೊ ಇಲ್ಲಿ ಲೆಸ್ ದ್ಯಾನ್ 8 ಇದೆ, ಒಂದು ನೋ ಇದೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಲ್ವಾ. ಸೊ ಇನ್ನೆಲ್ಲಿ ಲೆಸ್ ದ್ಯಾನ್ 8 ಇದೆ, ಹಾಂ ಇಲ್ಲಿ ಒಂದು ಲೆಸ್ ದ್ಯಾನ್ 8 ಇದೆ, ನೋ ಇದೆ. ಓಕೆ, ಇಲ್ಲಿ ಯಾವುದೇ ರೀತಿ ಎಸ್ ಅನ್ನೋದಿಲ್ಲ. ಸೊ ಅದಕ್ಕೆ 0. ಆಮೇಲೆ ಕೊಟ್ಟಿರೋ 2 ಏನಂತೀರ ಅದು ಕೂಡ ಏನಾಗಿದೆ, ನೋ ಇದೆ ಅಲ್ವಾ. ಇರೋದೇ 2 ಲೆಸ್ ದ್ಯಾನ್ 8 ಅಲ್ವಾ. ಸೊ ಆ 2ರಲ್ಲೂ ಕೂಡ ಏನಿದೆ, ಒಂದು ನೋ ಇದೆ, ಇನ್ನೂ ಒಂದು ಕೂಡ ನೋ ಇದೆ, ಎಸ್ ಇಲ್ಲವೇ ಇಲ್ಲ. ಸೊ ನೋ 2 ಇದೆ. ಸೊ ಟೋಟಲ್ ಎಷ್ಟು, 0 + 2 2. ಓಕೆ, ಸೊ ಇವಾಗ ನೀವು ಈ ಒಂದು ಟೇಬಲ್ನ ಫಸ್ಟು ಕನ್ಸ್ಟ್ರಕ್ಟ್ ಮಾಡ್ಕೊತೀರಾ. ಓಕೆನಾ. ಸೊ ಈ ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಇವಾಗ ಇಲ್ಲಿ ಎಂಟ್ರೋಪಿನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ಕ್ಯಾಲ್ಕ್ಯುಲೇಟ್ ಎಂಟ್ರೋಪಿ ಫಾರ್ ಈಚ್ ರೋ. ಓಕೆನಾ. ಇವಾಗ ಇಲ್ಲಿ ಟೋಟಲ್ ಎಂಟ್ರೋಪಿನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಇಲ್ಲಿ ಒಂದೊಂದು ರೋಗೂ ಕೂಡ ಇವಾಗ ನೀವೇನು ಮಾಡಬೇಕು, ಎಂಟ್ರೋಪಿನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇವಾಗ ಫಸ್ಟ್ಗೆ ಎಂಟ್ರೋಪಿ ಆಫ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9. ಸೊ ಇಲ್ಲಿ ಮೈನಸ್ ಆಫ್, ಇಲ್ಲಿ ಟೋಟಲ್ ಎಷ್ಟಿದೆ, 4 ಇದೆ. ಓಕೆ, ಇಲ್ಲಿ ಎಷ್ಟು ಎಸ್ ಇದೆ, 2 ಕ್ಯಾಟಗರೀಸ್ ಇದೆ. ಎಷ್ಟು ಎಸ್ ಇದೆ, 3 ಎಸ್ ಇದೆ ಔಟ್ ಆಫ್ 4. ಆಮೇಲೆ ಲಾಗ್ ಟು ದ ಬೇಸ್ 2, ಆಮೇಲೆ 3 / 4. ಓಕೆ, ಪ್ಲಸ್ ಆಮೇಲೆ ಎಷ್ಟು ನೋಸ್ ಇದೆ, 1 ನೋ ಇದೆ. ಎಷ್ಟರಲ್ಲಿ 1 ನೋ ಇರೋದು, 4ರಲ್ಲಿ 1 ನೋಸ್ ಇದೆ. ಓಕೆನಾ. ಲಾಗ್ ಆಫ್ 1 / 4 ಟು ದ ಬೇಸ್ 2. ಓಕೆನಾ. ಸೊ ದಿಸ್ ಇಸ್ ಅನ್ ಎಂಟ್ರೋಪಿ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಸೊ ಏನು 3 / 4 ಲಾಗ್ ಬೇಸ್ 2, ಆಮೇಲೆ 3 / 4 ಪ್ಲಸ್ ಆಮೇಲೆ 1 / 4 ಲಾಗ್ ಆಫ್ 1 / 4 ಟು ದ ಬೇಸ್ 2. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನನಗೇನು ಬರುತ್ತೆ, 0.81127. ಓಕೆ, ಸೊ ದಿಸ್ ಇಸ್ ಅನ್ ಎಂಟ್ರೋಪಿ ಆಫ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9. ನೆಕ್ಸ್ಟ್ ಎಂಟ್ರೋಪಿ ಆಫ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8. ಸೊ ಒಂದು ನೆನ್ಪಿಟ್ಕೊಳ್ಳಿ, ಇವೆರಡರಲ್ಲಿ ಯಾವುದಕ್ಕಾದ್ರೂ ಒಂದು 0 ಇದ್ರೂ ಕೂಡ ಎಂಟ್ರೋಪಿ 0 ಬರುತ್ತೆ. ಏನು ಹೇಳಿ, ಸೊ ಯಾವುದಾದ್ರೂ ಒಂದು ವ್ಯಾಲ್ಯೂ ಇದರಲ್ಲಿ 0 ಇದ್ದರೆ ಎಂಟ್ರೋಪಿ ನಿಮ್ಮದು 0 ಬರುತ್ತೆ. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರುತ್ತೆ. ಇವಾಗ ಎಂಟ್ರೋಪಿ ಆಫ್ ಲೆಸ್ ದ್ಯಾನ್ 8 ಇದ್ರೂ ಕೂಡ ನಮಗೆ 0 ಬರುತ್ತೆ. ಓಕೆನಾ. ಸೊ ಇವಾಗ ಎಲ್ಲದಕ್ಕೂ ಎಂಟ್ರೋಪಿ ಕಂಡುಹಿಡ್ದಾಯ್ತು. ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಅಂದರೆ, ಇದ್ರದ್ದು ಟೋಟಲ್ ಎಂಟ್ರೋಪಿ, ಈ ಒಂದು ಆಟ್ರಿಬ್ಯೂಟ್ ಟೋಟಲ್ ಎಂಟ್ರೋಪಿನ ಕಂಡುಹಿಡಿತೀರಾ. ಸೊ ಎಂಟ್ರೋಪಿ ಆಫ್ ಟೋಟಲ್ ಆಫ್ CGPA. ಸೊ ಟೋಟಲ್ ಎಂಟ್ರೋಪಿನ ಕಂಡುಹಿಡಿತೀರಾ. ಯಾವ ರೀತಿ ಕಂಡುಹಿಡಿತೀರಾ, ಸೊ ಇಲ್ಲಿ ಟೋಟಲ್ ಎಷ್ಟಿದೆ, ಇಲ್ಲಿ 4. ಸೊ 4 / ಸೊ ಇಲ್ಲಿ ನಿಮಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9 4 ಇರೋದು. ಸೊ ಔಟ್ ಆಫ್, ಸೊ ಇಲ್ಲಿ ಇದು ವಿತ್ ರೆಸ್ಪೆಕ್ಟ್ ಟು ದಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್. ಓಕೆ, ನಮಗೆ ಟೋಟಲ್ ಎಷ್ಟು ಆಟ್ರಿಬ್ಯೂಟ್ಸ್ ಇತ್ತು, 10 ಅಲ್ವಾ, ಇಂಟು ನಮಗಿಲ್ಲಿ ಏನು ವ್ಯಾಲ್ಯೂ ಬಂದಿದೆ ಅಲ್ವಾ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಬೇಕು. 0.81127 ಪ್ಲಸ್ ಇಲ್ಲಿ ಎಷ್ಟಿದೆ, ಇವಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8 4 ಔಟ್ ಆಫ್ 10. ಓಕೆನಾ, ಇಂಟು ಇಲ್ಲಿ ಎಂಟ್ರೋಪಿ 0 ಇದೆ.
ನೆಕ್ಸ್ಟ್ ಇಲ್ಲಿ 2 ಡಿವೈಡೆಡ್ ಬೈ 10, ಇಲ್ಲಿ ಎಂಟ್ರೋಪಿ 0 ಇದೆ. ಓಕೆನಾ, ಟೋಟಲ್ ಏನು ಬರುತ್ತೆ 4 ಡಿವೈಡೆಡ್ ಬೈ 10 ಇಂಟು 0.81127. ಸೊ ಆನ್ಸರ್ ಎಷ್ಟು ಬರುತ್ತೆ 0.3245, ರೈಟ್. ಸೊ ನಮಗೆ ಎಷ್ಟು ಬರುತ್ತೆ 0.3245. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನೀವು ಇಲ್ಲಿ ಇದನ್ನು ಕಂಡುಹಿಡಿಬೇಕು, ಏನು ಗೇನ್ನ ಕಂಡುಹಿಡಿಬೇಕು. ಸೊ ಗೇನ್ ಆಫ್ CGPA, ಗೇನ್ ಆಫ್ CGPA ಎಷ್ಟು ಬರುತ್ತೆ ಗೊತ್ತಾ? ಸೊ ಗೇನ್ ಆಫ್ CGPA ಅಂತ ಅಂದರೆ ನಿಮ್ಮದು ಎಂಟ್ರೋಪಿ ಇನ್ಫೋ ಮತ್ತು ಇದು ಓಕೆನಾ ಟೋಟಲ್ ಎಂಟ್ರೋಪಿ. ಓಕೆನಾ, ಎಂಟ್ರೋಪಿ ಆಫ್ T, CGPA. ಓಕೆ, ಎಷ್ಟು ಬರುತ್ತೆ? ಸೊ ಇಲ್ಲಿ ನಿಮಗೆ ಟೋಟಲ್ ಎಂಟ್ರೋಪಿ ಇನ್ಫೋ ಎಷ್ಟು ಬಂದಿತ್ತು 0.88129 ಅಲ್ವಾ. 0.88129 ಮೈನಸ್ 0.3245 ಎಷ್ಟು ಬರುತ್ತೆ? 0.88129 ಮೈನಸ್ 0.3245 ಎಷ್ಟು ಬರುತ್ತೆ? 0.55679 ಅಲ್ವಾ. ಎಷ್ಟು ಬರುತ್ತೆ ಗೇನ್ ಆಫ್ CGPA? ಸೊ ಗೇನ್ ಆಫ್ CGPA ಬಂದ್ಬಿಟ್ಟು 0.55679. ಓಕೆ, ದಿಸ್ ಇಸ್ ದ ಗೇನ್ ಆಫ್ CGPA. ಸೊ ಇದೇ ರೀತಿ ನೀವು ಎಷ್ಟು ಅಟ್ರಿಬ್ಯೂಟ್ಸ್ ಇದೆ, ಇಂಟ್ರಾಕ್ಟಿವ್ನೆಸ್ಸು, PK ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ಗೂ ಎಲ್ಲದಕ್ಕೂ ನೀವು ಇವಾಗ ಏನು ಮಾಡಬೇಕು, ಇದೇ ರೀತಿ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ಕಂಡುಹಿಡಿಬೇಕು. ಓಕೆ, ನಾನು ಇನ್ನೂ ಒಂದು ಐಟ್ರೇಷನ್ ತೋರಿಸ್ತೀನಿ ನೋಡಿ, ಇನ್ನೂ ಒಂದು ಅಟ್ರಿಬ್ಯೂಟ್ಗೆ ಯಾವ ರೀತಿ ಕಂಡುಹಿಡಿಯೋದು ಅಂತ. ಓಕೆ, ಸೊ ಇವಾಗ ಇಂಟ್ರಾಕ್ಟಿವ್ನೆಸ್. ಸೊ ಅಟ್ರಿಬ್ಯೂಟ್ ಬಂದ್ಬಿಟ್ಟು ಇವಾಗ ಇಂಟರಾಕ್ಟಿವ್ನೆಸ್. ಸೊ ಯಾವ ರೀತಿ ಇಂಟರಾಕ್ಟಿವ್ನೆಸ್ಗೆ ಕಂಡುಹಿಡಿಬೇಕು ಅಂತ ಅಂದರೆ ಫಸ್ಟಿಗೆ ಕ್ವೆಶನ್ ನೋಡಿ, ಇಂಟರಾಕ್ಟಿವ್ನೆಸ್ಸಿಗೆ ಎಷ್ಟು ಥರ ಕ್ಯಾಟಗರೀಸ್ ಇದೆ? ಒಂದು ಎಸ್, ಒಂದು ನೋ, ಓನ್ಲಿ 2 ಕ್ಯಾಟಗರೀಸ್. ಸೊ ಇವಾಗ ನಾನು ಅಟ್ರಿಬ್ಯೂಟ್ ಏನಂತ ಬರ್ಕೋಬೋದು ಅಂತ ಅಂದರೆ, ಸೊ ಫಸ್ಟಿಗೆ ಇಂಟರಾಕ್ಟಿವ್ನೆಸ್ ಬಂದ್ಬಿಟ್ಟು ಎಸ್ ಅಥವಾ ನೋ ಕ್ಯಾಟಗರಿ ಇರುತ್ತೆ. ಸೊ ಇಲ್ಲಿ ಜಾಬ್ ಆಫರಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ? ಸೊ 2 ಕ್ಯಾಟಗರೀಸ್, ರೈಟ್. ಸೊ ಎಸ್ ಇರ್ಬೋದು ಅಥವಾ ನೋ ಇರ್ಬೋದು. ಅದರಿಂದ ಸೊ ಇವಾಗ ಈ ಇಂಟರಾಕ್ಟಿವ್ನೆಸ್ಸು ಎಸ್ ಇದ್ದಾಗ ಎಷ್ಟು ಎಸ್ ಇದೆ? ಎಸ್ ಇದ್ದಾಗ ಎಸ್ ಇದೆ 1, ಆಮೇಲೆ ಇಲ್ಲಿ ಎಸ್ ಇದ್ದಾಗ ಎಸ್ ಇದೆ 2, ಎಸ್ ಇದ್ದಾಗ ಎಸ್ ಇದೆ 3, ಎಸ್ ಇದ್ದಾಗ ನೋ ಅದನ್ನು ಇಗ್ನೋರ್ ಮಾಡಿ. ಎಸ್ ಇದ್ದಾಗ ಎಷ್ಟು ಎಸ್ ಇದೆ 4, ಎಸ್ ಇದ್ದಾಗ ಎಷ್ಟಿದೆ 5. ಸೊ ಟೋಟಲ್ ಆಗಿ 5 ಎಸ್ ಇದೆ. ಆಮೇಲೆ ಎಸ್ ಇದ್ದಾಗ ಎಷ್ಟು ನೋಸ್ ಇದೆ? ಸೊ ಇದು ಎಸ್ ಇತ್ತು, ಇದು ಎಸ್ ಇತ್ತು, ಇದು ಎಸ್ ಇತ್ತು. ಸೊ ಇದು ಒಂದು ನೋ ಇದೆ. ಸೊ ಒಂದು ಎಸ್ ಇದ್ದಾಗ ಒಂದು ನೋ ಇದೆ. ಸೊ ಟೋಟಲ್ ಬಂದ್ಬಿಟ್ಟು 6 ಆಗುತ್ತೆ. 5 + 1 = 6. ಇವಾಗ ನೋ ಇದ್ದಾಗ ಎಷ್ಟು ಎಸ್ ಇದೆ ನೋಡಿ. ನೋ ಇದ್ದಾಗ 1 ನೋ ಇದೆ, ಇಗ್ನೋರ್, ಇದನ್ನು ಇಗ್ನೋರ್ ಮಾಡಿ. ಸೊ ನೋ ಇದ್ದಾಗ 1 ಎಸ್ ಇದೆ. ಸೊ ಇಲ್ಲಿ ನೀವೇನು ಬರ್ಕೋಬೇಕು? ನೋ ಇದ್ದಾಗ 1 ಎಸ್ ಇದೆ, 1 ಎಸ್ಸಾ? ಸೊ ನೋ, ಹೌದು, ನೋ ಇದ್ದಾಗ 1 ನೋ, 1 ಎಸ್. ಎಸ್, ನೋ ಇದ್ದಾಗ 1 ಎಸ್ ಇದೆ. ನೋ ಇದ್ದಾಗ ನೋ ಇದೆ, ನೋ ಇದ್ದಾಗ 2 ಎಸ್, ಸಾರಿ 2 ಎಸ್ ಇದೆ. ಹೌದು, ನೋ ಇದ್ದಾಗ 2 ಎಸ್ ಇದೆ. ಆಮೇಲೆ ಅದೇ ನೋ ಇದ್ದಾಗ 2 ನೋ ಇದೆ. ಓಕೆನಾ. ಸೊ ಟೋಟಲ್ ಎಷ್ಟು ಬರುತ್ತೆ? 2 + 2 4 ಬರುತ್ತೆ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು? ನಾವು ಲಾಸ್ಟಲ್ಲಿ ಏನು ಮಾಡಿದ್ವಿ, ಈ ಥರ ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಎಂಟ್ರೋಪಿನ ಕಂಡುಹಿಡಿದ್ವಿ. ಈಚ್ ರೋಗೆ ನಾವೇನು ಮಾಡಿದ್ವಿ? ಎಂಟ್ರೋಪಿನ ಕಂಡುಹಿಡಿದ್ವಿ. ಸೊ ಎಂಟ್ರೋಪಿ ಆಫ್ ಎಸ್. ಸೊ ಎಂಟ್ರೋಪಿ ಆಫ್ ಎಸ್ ಹೆಂಗೆ ಕಂಡುಹಿಡಿತೀರಾ? ಸೊ ಫಸ್ಟಿಗೆ ಇಲ್ಲಿ ಎಷ್ಟು ಎಸ್ ಇದೆ? ಸೊ ಇಲ್ಲಿ ಮೈನಸ್ ಹಾಕೊಳ್ಳಿ. ಎಷ್ಟು ಎಸ್ ಇದೆ? 5. ಟೋಟಲ್ ಎಷ್ಟು? 6. ಲಾಗ್ ಆಫ್ 5 ಡಿವೈಡೆಡ್ ಬೈ 6. ದೆನ್ ಪ್ಲಸ್ ಎಷ್ಟು ನೋ ಇದೆ? 1. ಟೋಟಲ್ ಎಷ್ಟು? 6. ಓಕೆನಾ. ಸೊ ದೆನ್ ಲಾಗ್ ಆಫ್ 1 ಡಿವೈಡೆಡ್ ಬೈ 6 ಟು ದ ಬೇಸ್ 2. ಕ್ಯಾಲ್ಕುಲೇಟ್ ಮಾಡಿ. ಸೊ 5 ಡಿವೈಡೆಡ್ ಬೈ 6. ಫಸ್ಟ್ ಆಫ್ ಆಲು ಇಲ್ಲಿ ಮೈನಸ್ ಇಸ್ ಇಂಪಾರ್ಟೆಂಟ್. ಓಕೆನಾ. ಸೊ ಲಾಗ್ ಟು ದ ಬೇಸ್ 2 ಆಫ್ 5 ಡಿವೈಡೆಡ್ ಬೈ 6. ದೆನ್ ಪ್ಲಸ್ ಆಮೇಲೆ 1 ಡಿವೈಡೆಡ್ ಬೈ 6 ಲಾಗ್ 2, ಆಮೇಲೆ ಇಲ್ಲಿ ಬೇಸ್ 2, ಆಮೇಲೆ 1 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ?
0.65002 ಅಲ್ವಾ. ಸೊ ಎಷ್ಟು ಬರುತ್ತೆ 0.65002. ದಿಸ್ ಇಸ್ ಎಂಟ್ರೋಪಿ ಆಫ್ ಎಸ್. ಸೊ ಇವಾಗ ನಾನು ಎಂಟ್ರೋಪಿ ಆಫ್ ನೋ ಕನ್ನು ಹಿಡ್ಕೋಬೇಕು. ಓಕೆ, ಎಂಟ್ರೋಪಿ ಆಫ್ ನೋ ಕನ್ನು ಹಿಡಿಯೋಕ್ಕೆ ಮೈನಸ್ ಆಫ್, ಸೊ ಎಷ್ಟಿದೆ ಇಲ್ಲಿ ಎಷ್ಟು ಎಸ್ ಇದೆ 2 ಎಸ್ ಇದೆ. ಆಮೇಲೆ ಟೋಟಲ್ ಬಂದು 4 ಲಾಗ್ ಆಫ್ 2 divided by 4 to the base 2 plus 2 divided by 4 log of 2 divided by 4 to the base 2. ಸೊ ಎಷ್ಟು ಬರುತ್ತೆ ನನಗೆ? ಸೊ ಫಸ್ಟಿಗೆ ಮೈನಸ್ ಇಸ್ ಇಂಪಾರ್ಟೆಂಟ್. ಸೊ ಇಲ್ಲಿ 2 divided by 4 log to the base 2 divided by 4 ಪ್ಲಸ್ ಆಮೇಲೆ 2 divided by 4 log to the base 2 divided by 4. ಓಕೆ, ಸೊ ಎಷ್ಟು ಬರುತ್ತೆ 1. ಓಕೆ, ಎಷ್ಟು ಬರುತ್ತೆ 1. ಸೊ ಇದಾದಮೇಲೆ ನಾವು ಟೋಟಲ್ ಎಂಟ್ರೋಪಿ ಕಂಡುಹಿಡ್ಕೋಬೇಕು. ಓಕೆನಾ, ಎಂಟ್ರೋಪಿ ಆಫ್ ಟೋಟಲ್ ಇಂಟರಾಕ್ಟಿವ್ನೆಸ್ ವಿತ್ ಇದು ಟೋಟಲ್ ಅಂತ ಅಂದರೆ ವಿತ್ ರೆಸ್ಪೆಕ್ಟ್ ಟು ಕ್ವೆಶನಿಗೆ ನೀವು ಕಂಪೇರ್ ಮಾಡಬೇಕು. ಸೊ ಇಲ್ಲಿ ಟೋಟಲ್ ಎಷ್ಟಿರೋದು ನಮಗೆ 6. ಆಮೇಲೆ ಕ್ವೆಶನಲ್ಲಿ ಟೋಟಲ್ ಇನ್ಸ್ಟೆನ್ಸಸ್ ಎಷ್ಟಿತ್ತು 10. ಸೊ ಇಂಟು ಇಲ್ಲಿ ನಿಮ್ಗೆ ಎಂಟ್ರೋಪಿ ಆಫ್ ಎಸ್ ಎಷ್ಟು ಬಂತು 0.65002. ಓಕೆ, ಪ್ಲಸ್ ಇಲ್ಲಿ ನಮಗೆ ಎಷ್ಟು, ಇಲ್ಲಿ ಟೋಟಲ್ ಎಷ್ಟಿದೆ 4 ಡಿವೈಡೆಡ್ ಬೈ ಟೋಟಲ್ ಇನ್ಸ್ಟೆನ್ಸಸ್ ಎಷ್ಟಿತ್ತು 10 ಇಂಟು ನೆಕ್ಸ್ಟ್ ಇವಾಗ ನಮ್ಗೆ ಎಷ್ಟು ಎಂಟ್ರೋಪಿ ಬಂತು 1 ಬಂತು ಅಲ್ವಾ. ಸೊ ಇವಾಗ 6 divided by 10 ಇಂಟು 0.65002 ಪ್ಲಸ್ 4 divided by 10 0.79001 ಬರುತ್ತೆ. ಎಷ್ಟು ಬರುತ್ತೆ 0.79001. ಓಕೆ, ಇದು ಬಂದ್ಬಿಟ್ಟೇನು ನಮಗೆ ಎಂಟ್ರೋಪಿ ಆಫ್ ಟಿ ಇಂಟರಾಕ್ಟಿವ್ನೆಸ್. ಓಕೆ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಗೇನ್ ಕಂಡುಹಿಡಿಬೇಕಲ್ವಾ. ಸೊ ಇವಾಗ ಗೇನ್ ಇಸ್ ಈಕ್ವಲ್ ಟು ಎಂಟ್ರೋಪಿ ಇನ್ಫೋ ಎಷ್ಟಿತ್ತು 0.8 ಎಂಟ್ರೋಪಿ 0.88129 88129 ಮೈನಸ್ ಇಂಟ್ರೋಪಿ ಇದೆಷ್ಟು 0.79001. ಎಷ್ಟು ಬರುತ್ತೆ 0.88129 ಮೈನಸ್ 0.79001 ಎಷ್ಟು ಬಂತು ನಮಗೆ 0.09128. ಓಕೆ, ಸೊ ಎಷ್ಟು ಗೇನು 0.09128. ಸೊ ದಿಸ್ ಇಸ್ ದ ಗೇನ್ ಆಫ್ ಇಂಟರಾಕ್ಟಿವ್ನೆಸ್. ಓಕೆ, ಸೊ ಇದು ಅರ್ಥ ಆಯ್ತಲ್ವ, ಗೇನ್ ಆಫ್ ಇಂಟ್ರಾಕ್ಟಿವ್ನೆಸ್. ಸೊ ಇವಾಗ ನಾವು ನೆಕ್ಸ್ಟ್ ಯಾವ ಆಟ್ರಿಬ್ಯೂಟ್ ಇದೆ ನಮಗೆ, ನೆಕ್ಸ್ಟು PK ಪ್ರಾಕ್ಟಿಕಲ್ ನಾಲೆಡ್ಜ್, ಅದನ್ನು ನೋಡೋಣ ಇವಾಗ. ಸೊ ಇವಾಗ ಪ್ರಾಕ್ಟಿಕಲ್ ನಾಲೆಡ್ಜ್ ಆಟ್ರಿಬ್ಯೂಟ್ 3 ಬಂದ್ಬಿಟ್ಟು ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್. ಸೊ ಇದರಲ್ಲಿ ಎಷ್ಟು ಕ್ಯಾಟಗರಿ ಇದೆ ಅದನ್ನು ನೋಡಿ. ವೆರಿ ಗುಡ್, ಗುಡ್, ಆವ್ರೇಜ್. ಸೊ 3 ಕ್ಯಾಟಗರೀಸ್ ಇದೆ. ಸೊ ಇಲ್ಲಿ ಬರೀರಿ 3 ಕ್ಯಾಟಗರೀಸ್ ಇರೋದು. ಫಸ್ಟಿಗೆ ವೆರಿ ಗುಡ್, ಓಕೆ, ಸೊ ಸೆಕೆಂಡಿಗೆ ಗುಡ್, ಥರ್ಡಿಗೆ ಆವರೇಜ್. ಸೊ ಇದು ಜಾಬ್ ಆಫರಲ್ಲಿ ಎಷ್ಟು ಕ್ಯಾಟಗರಿ ಇದೆ, ಒಂದು ಎಸ್, ಇನ್ನು ಒಂದು ನೋ. ಆಮೇಲೆ ಇದು ನಾವು ಟೋಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಬಿಡಿ. ಸೊ ಇವಾಗ ವೆರಿ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ 1 ಎಸ್, ಆಮೇಲೆ ಬಿಟ್ಟರೆ 2 ಎಸ್ ಇದೆ. ಆಮೇಲೆ ಯಾವುದೇ ರೀತಿ ನೋಸ್ ಇಲ್ಲ ನೋಡಿ, ಬೇಕಾದರೆ ಯಾವುದೇ ರೀತಿ ನೋಸ್ ಇಲ್ಲ. ಸೊ ಅದಕ್ಕೆ 2 + 0 ಏನಾಗುತ್ತೆ 2 ಆಗುತ್ತೆ. ಓಕೆ, ಇವಾಗ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ 1 ಎಸ್ ಇದೆ, ಆಮೇಲೆ 2 ಎಸ್ ಇದೆ, ಆಮೇಲೆ 3 ಎಸ್ ಇದೆ, ಆಮೇಲೆ 4 ಎಸ್ ಇದೆ. ಓಕೆ, ಸೊ ಗುಡ್ ಇದ್ದಾಗ 4 ಎಸ್ ಇದೆ. ಆಮೇಲೆ ಎಷ್ಟು ನೋಸ್ ಇದೆ, ಸೊ ಗುಡ್ ಇದ್ದಾಗ 1 ನೋಸ್ ಇದೆ. ಓಕೆನಾ, 1 ನೋ ಇದೆ. ಸೊ ಇವಾಗ 4 + 1 ಏನಾಗುತ್ತೆ 5 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಆವ್ರೇಜ್ ಇದ್ದಾಗ ಎಷ್ಟು ಎಸ್ ಇದೆ, ಇಗ್ನೋರ್. ಸೊ 1 ಎಸ್ ಇದೆ. ಓಕೆ, ಆವರೇಜ್ ಇದ್ದಾಗ 1 ಎಸ್ ಇದೆ. ಆಮೇಲೆ ಎಷ್ಟು ನೋಸ್ ಇದೆ 2 ನೋಸ್ ಇದೆ. ಓಕೆ, ಸೊ ಇವಾಗ 1 + 2 ಏನಾಗುತ್ತೆ 3. ಓಕೆ, ಸೊ ಇವಾಗ ಈ ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಎಂಟ್ರೋಪಿ ಕಂಡುಹಿಡಿಬೇಕು. ಸೊ ಇವಾಗ ಎಂಟ್ರೋಪಿ ಆಫ್ ವೆರಿ ಗುಡ್ ಏನಾಗುತ್ತೆ, ನಾನು ನಿಮಗೆ ಫಸ್ಟ್ ಒನ್ ಆಟ್ರಿಬ್ಯೂಟ್ ಕಂಡುಹಿಡಿದಲ್ಲಿ ಹೇಳಿದ್ದೆ ಏನಂತ, ಇವೆರಡರಲ್ಲಿ ಒಂದು 0 ಇದ್ರೂ ಕೂಡ ಎಂಟ್ರೋಪಿ 0 ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ಎಂಟ್ರೋಪಿ ಆಫ್ ಗುಡ್ ಏನು ಬರುತ್ತೆ, ಎಂಟ್ರೋಪಿ ಆಫ್ ಗುಡ್ ಏನು ಬರುತ್ತೆ ಅಂತ ಅಂದರೆ ಇಲ್ಲಿ ಮೈನಸ್ ಆಫ್ ಎಷ್ಟು ಎಸ್ ಇದೆ, ಇಲ್ಲಿ 4, ಟೋಟಲ್ ಎಷ್ಟಿದೆ
5. ಓಕೆ, ಲಾಗ್ ಆಫ್ 4 ಡಿವೈಡೆಡ್ ಬೈ 5 ಟು ದ ಲಾಗ್ 2 ಪ್ಲಸ್ ಇವಾಗ ಎಷ್ಟು ನೋಸ್ ಇದೆ 1 ಟೋಟಲು 5. ಸೊ ಲಾಗ್ ಆಫ್ 1 ಡಿವೈಡೆಡ್ ಬೈ 5 ಟು ದ ಬೇಸ್ 2. ಓಕೆ, ಸೊ ಇವಾಗ ಮೈನಸ್ ಆಫ್ ಏನು ಬರಬೇಕು 4 ಡಿವೈಡೆಡ್ ಬೈ 5 ಲಾಗ್ ಬೇಸ್ 2. ಸೊ 4 ಡಿವೈಡೆಡ್ ಬೈ 5 then plus then 1 divided by 5 then log base 2 1 divided by 5 ಎಷ್ಟು ಬರುತ್ತೆ ನನಗೆ 0.7219 ರೈಟ್. ಸೊ 0.7219. ಓಕೆ, ನೆಕ್ಸ್ಟ್ ಎಂಟ್ರೋಪಿ ಆಫ್ ಏನು ಎಂಟ್ರೋಪಿ ಆಫ್ ಗುಡ್. ಎಂಟ್ರೋಪಿ ಆಫ್ ಗುಡ್ ಇಸ್ ಈಕ್ವಲ್ ಟು ಎಂಟ್ರೋಪಿ ಆಫ್ ಆವರೇಜ್ ಅಲ್ವಾ, ಗುಡ್ ಆಗಿದೆ ಆವರೇಜ್. ಸೊ ಇಲ್ಲಿ ಮೈನಸ್ ಆಫ್ ಎಷ್ಟು ಎಷ್ಟಿದೆ 1 ಟೋಟಲ್ 3. ಓಕೆ, ಲಾಗ್ ಟು ದ ಬೇಸ್ 2 1 ಡಿವೈಡೆಡ್ ಬೈ 3 ಪ್ಲಸ್ ಸೊ ಇಲ್ಲಿ 2 ಟೋಟಲು 3. ಸೊ ಲಾಗ್ ಬೇಸ್ 2 1 ಡಿವೈಡೆಡ್ ಬೈ 3. ಓಕೆ, ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ, ಸೊ ಮೈನಸ್ ಆಫ್ 1 ಡಿವೈಡೆಡ್ ಬೈ 3 ಲಾಗ್ ಬೇಸ್ 2 1 ಡಿವೈಡೆಡ್ ಬೈ 3. ಓಕೆ, ಪ್ಲಸ್ 2 ಡಿವೈಡೆಡ್ ಬೈ 3 ಲಾಗ್ ಬೇಸ್ 2 ದೆನ್ 2 ಡಿವೈಡೆಡ್ ಬೈ 3. ಓಕೆ, ಸೊ ಎಷ್ಟು ಬರುತ್ತೆ 0.9182. ಸೊ 0.91829. ಓಕೆ, ಸೊ ಇವಾಗ ನಾವು ಟೋಟಲ್ ಎಂಟ್ರೋಪಿನ ಕಂಡುಹಿಡಿಬೇಕು. ಎಂಟ್ರೋಪಿ ಆಫ್ ಟೋಟಲ್ ಆಫ್ ಯಾವುದಿದು ಪ್ರಾಕ್ಟಿಕಲ್ ನಾಲೆಡ್ಜ್. ಯಾವ ರೀತಿ ಕಂಡುಹಿಡಿತೀರಾ, ಸೊ ಇದು ಬಿಡಿ, ಇದು 0 ಇರುತ್ತೆ. ಓಕೆ, 0 ಪ್ಲಸ್ ಇವಾಗ ನಮಗೆ ಇಲ್ಲಿ ಗುಡ್ದು ಟೋಟಲ್ ಎಷ್ಟು 5 ಔಟ್ ಆಫ್ 10 ಅಲ್ವಾ, ಇಂಟು 0.72192 ಪ್ಲಸ್ ಇವಾಗ ನಮಗೆ ಇಲ್ಲಿ ಆವ್ರೇಜ್ದು ಟೋಟಲ್ ಎಷ್ಟು 3 ಔಟ್ ಆಫ್ 10 ಇಂಟು 0.91829. ಸೊ ಎಷ್ಟು ಬರುತ್ತೆ, ಸೊ ಇವಾಗ 5 ಡಿವೈಡೆಡ್ ಬೈ 10 ಇಂಟು 0.72192 ಪ್ಲಸ್ 3 ಡಿವೈಡೆಡ್ ಬೈ 10 ಇಂಟು 0.91829. ಎಷ್ಟು ಬರುತ್ತೆ ನನಗೆ 0.63644. ಎಷ್ಟು ಬಂತು 0.63644. ಸೊ ದಿಸ್ ಇಸ್ ದ ಟೋಟಲ್ ಎಂಟ್ರೋಪಿ ರೈಟ್. ಸೊ ಇವಾಗ ನಾನು ಗೇನ್ ಕಂಡುಹಿಡಿಬೇಕು. ಗೇನ್ ಈಸ್ ಈಕ್ವಲ್ ಟು ಎಂಟ್ರೋಪಿ ಇನ್ಫೋ ಮೈನಸ್ ಯಾವುದು ಟೋಟಲ್ ಎಂಟ್ರೋಪಿ ಆಫ್ ಅ ಪರ್ಟಿಕ್ಯುಲರ್ ಅಟ್ರಿಬ್ಯೂಟ್, ದಟ್ ಇಸ್ ನಥಿಂಗ್ ಬಟ್ ಪ್ರಾಕ್ಟಿಕಲ್ ನಾಲೆಡ್ಜ್. ಸೊ ಇದೆಷ್ಟಿದೆ ಎಂಟ್ರೋಪಿ ಬಂದ್ಬಿಟ್ಟು ಎಂಟ್ರೋಪಿ ಇನ್ಫೋ 0.88129 ಮೈನಸ್ ಎಂಟ್ರೋಪಿ, ಇದು ಟೋಟಲ್ ಎಂಟ್ರೋಪಿ 0.63644. ಎಷ್ಟು ಬರುತ್ತೆ 0.88129 ಮೈನಸ್ 0.6344 ಎಷ್ಟು ಬಂತು 0.2469. ಓಕೆ, ಸೊ ದಿಸ್ ಇಸ್ ದ ಏನಂತೀರ ಪ್ರಾಕ್ಟಿಕಲ್ ನಾಲೆಡ್ಜ್ಗೆ ಬಂದಿರೋಂಥ ಗೇನ್. ಓಕೆ, ಸೊ ಇನ್ನೂ ಒಂದು ಆಟ್ರಿಬ್ಯೂಟ್ ಇದೆ, ಅದು ಬಂದ್ಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ಸ್. ಇವಾಗ ಏನೇನು ಫಾಲೋ ಮಾಡಿದ್ರಲ್ಲ ಸ್ಟೆಪ್ಸು, ಅದನ್ನು ಸೇಮ್ ನೀವೇನು ಮಾಡಬೇಕು ಅಂತ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ಗೂ ಕೂಡ ನೀವು ಫಾಲೋ ಮಾಡಬೇಕು. ಸೊ ವಾಟ್ ಈಸ್ ದ ಆಟ್ರಿಬ್ಯೂಟ್ 4? ಸೊ ವಾಟ್ ಈಸ್ ದ ಆಟ್ರಿಬ್ಯೂಟ್ 4? ಆಟ್ರಿಬ್ಯೂಟ್ 4 ಬಂದ್ಬಿಟ್ಟು ನಮ್ಮದು ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಈ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ಯಾವ್ಯಾವುದು ಪಾರ್ಟ್ಸ್ ಇದ್ದಾವೆ ನೋಡಿ, ಯಾವ್ಯಾವುದು ಕೈಂಡ್ಸ್ ಅಂದರೆ ಕ್ಯಾಟಗರೀಸ್ ಇದೆ ಅಂತ. ಸೊ ಗುಡ್, ಮಾಡ್ರೇಟು, ಪುವರು ಅಲ್ವಾ. ಸೊ ಗುಡ್, ಮಾಡ್ರೇಟ್, ಪುವರ್ ಅದನ್ನು ಬರೀರಿ ಏನಂತ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸಿಗೆ 3 ಕ್ಯಾಟಗರೀಸ್ ಇದೆ. ಒಂದು ಗುಡ್, ಒಂದು ಮಾಡ್ರೇಟ್, ಇನ್ನು ಒಂದು ಪುವರ್ ಅಲ್ವಾ. ಸೊ ಇಲ್ಲಿ ಎಷ್ಟು ಅಂದರೆ ಜಾಬ್ ಕ್ಯಾಟಗರೀಸ್ ಇರೋದು, ಒಂದು ಎಸ್, ಇನ್ನು ಒಂದು ನೋ, ಆಮೇಲೆ ಇಲ್ಲಿ ಒಂದು ಟೋಟಲ್ ಅಂತ ಬರೀರಿ. ಓಕೆ, ಸೊ ಇಲ್ಲಿ ಎಷ್ಟು ಗುಡ್ಡಿದ್ದಾಗ ಎಷ್ಟು ಎಸ್ಗಳಿದ್ದಾವೆ. ಸೊ 1 ಎಸ್, ನೆಕ್ಸ್ಟ್ ಇದು ನೋ ಇದೆ ಬಿಡಿ, ಆಮೇಲೆ ಇಲ್ಲಿ 1 2 ಎಸ್ 3 ಎಸ್ 4 ಎಸ್. ಓಕೆ, 4 ಎಸ್ ಇದೆ, 1 ನೋ ಇದೆ, ಟೋಟಲ್ ಬಂದು 5. ನೆಕ್ಸ್ಟ್ ಮಾಡ್ರೇಟ್ ಇದ್ದಾಗ ಎಷ್ಟು ಎಸ್ ಇದೆ, 1 ಎಸ್ ಇದೆ, 2 ಎಸ್ ಇದೆ, 3 ಎಸ್ ಇದೆ, ಎಸ್ 3 ಎಸ್ ಇದೆ, 0 ನೋಸ್ ಇದೆ, ಆಮೇಲೆ ಟೋಟಲ್ ಬಂದು 3. ನೆಕ್ಸ್ಟ್ ಪುವರ್ ಇದ್ದಾಗ ಎಷ್ಟು ಎಸ್ ಇದೆ,
ನೋ ಇದೆ, 2 ನೋ ಇದೆ. ಓಕೆ, 0 ಎಸ್ ಇದೆ, 2 ನೋಸ್ ಇದೆ, ಟೋಟಲ್ 2 ಇದೆ. ಓಕೆನಾ? ಸೊ ಇವಾಗ ಈ ಥರ ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಎಂಟ್ರೋಪಿನ ಕಂಡುಹಿಡಬೇಕು ಆಫ್ ಈಚ್ ರೋ. ಓಕೆ, ಇವಾಗ ಎಂಟ್ರೋಪಿ ಆಫ್ ಗುಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮೈನಸ್ ಆಫ್ ಎಷ್ಟು ಎಸ್ ಇದೆ 4 ಡಿವೈಡೆಡ್ ಬೈ ಟೋಟಲ್ ಎಷ್ಟು 5 ಇಂಟು ಸೊ ಲಾಗ್ ಆಫ್ 4 ಡಿವೈಡೆಡ್ ಬೈ 5 ಟು ದ ಬೇಸ್ 2 ಪ್ಲಸ್ ಎಷ್ಟಿದೆ 1 ಡಿವೈಡೆಡ್ ಬೈ 5 ಲಾಗ್ ಆಫ್ 1 ಡಿವೈಡೆಡ್ ಬೈ 5 ಟು ದ ಬೇಸ್ 2, ರೈಟ್? ಸೊ ಮೈನಸ್ ಆಫ್ ಏನು ಬರುತ್ತೆ? ಸೊ 4 ಡಿವೈಡೆಡ್ ಬೈ 5 ಲಾಗ್ ಟು ದ ಬೇಸ್ 2 ಆಫ್ 4 ಡಿವೈಡೆಡ್ ಬೈ 5 ಪ್ಲಸ್ 1 ಡಿವೈಡೆಡ್ ಬೈ 5 ಲಾಗ್ ಬೇಸ್ 2 ಆ್ಯಂಡ್ 1 ಡಿವೈಡೆಡ್ ಬೈ 5. ಓಕೆ, ಸೊ ಎಷ್ಟು ಬರುತ್ತೆ? 0.7219, ರೈಟ್? 0.7219. ಓಕೆ, ನೆಕ್ಸ್ಟ್ ಇವಾಗ ನಾನು ಅವಾಗೆ ಹೇಳಿದೆ 2ರಲ್ಲಿ 1 0 ಇದ್ದರೂ ನಿಮ್ಮ ಎಂಟ್ರೋಪಿ 0 ಆಗಿರುತ್ತೆ. ಓಕೆ, ಸೊ ಇವಾಗ ನನಗೆ ಎಂಟ್ರೋಪಿ ಆಫ್ ಮಾಡ್ರೇಟು ನನಗೆ 0 ಇರುತ್ತೆ. ಆಮೇಲೆ ಎಂಟ್ರೋಪಿ ಆಫ್ ಪುವರ್ ಕೂಡ ನನಗೇನಿರುತ್ತೆ 0 ಇರುತ್ತೆ. ಓಕೆ, ಸೊ ಇವಾಗ 0 ಬಂತು. ಇವಾಗ ನಾನು ಟೋಟಲ್ ಎಂಟ್ರೋಪಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಂಟ್ರೋಪಿ ಆಫ್ ಟೋಟಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಸ್ ಈಕ್ವಲ್ ಟು, ಸೊ ಇವಾಗ ನನಗೆ ಟೋಟಲ್ ಇಲ್ಲೆಷ್ಟಿದೆ 5 ಇದೆ ಅಲ್ವಾ? ಸೊ 5 ಔಟ್ ಆಫ್ ಕ್ವೆಶನಲ್ಲಿ ಎಷ್ಟು ಅಟ್ರಿಬ್ಯೂಟ್ಸ್ ಇತ್ತು? 10 ಇಂಟು ಎಂಟ್ರೋಪಿ ಎಷ್ಟು? 0.72192. ಇದು ಹೆಂಗಿದ್ರೂ 0 ಬರುತ್ತೆ. ಸೊ +0 ಓಕೆ, ಸೊ ಇಲ್ಲೇನು ಬರುತ್ತೆ? 5 ಡಿವೈಡೆಡ್ ಬೈ 10 ಇಂಟು 0.72192 ಎಷ್ಟು ಬರುತ್ತೆ ನನಗೆ? 0.3609. ಓಕೆ, ಏನು ಬರುತ್ತೆ? 0.3609. ಆ್ಯಕ್ಚುಲಿ ನಿಮಗೆ ಡೆಸಿಮಲಲ್ಲಿ ಸ್ವಲ್ಪ ವೇರಿ ಆಗ್ಬೋದು. ಓಕೆನಾ? ಡೋಂಟ್ ವರಿ, ಡೆಸಿಮಲಲ್ಲಿ ವೇರಿ ಆದರೆ ಇಟ್ಸ್ ಓಕೆ, ಫೈನ್. ಸೊ ನೆಕ್ಸ್ಟ್ ಗೇನ್ನ ಕಂಡುಹಿಡಿಬೇಕು. ಗೇನ್ ಆಫ್ ಕಮ್ಯುನಿಕೇಷನ್, ರೈಟ್? ಸೊ ಗೇನ್ ಆಫ್ ಕಮ್ಯುನಿಕೇಷನ್ ಎಷ್ಟು ಬರುತ್ತೆ? 0.811 ವೆಯ್ಟ್ ಎಷ್ಟಿದೆ ಇಲ್ಲಿ? 0.88129 ಮೈನಸ್ 0.36096 ಎಷ್ಟು ಬರುತ್ತೆ ನೋಡೋಣ. 0.88129 ಮೈನಸ್ 0.36096. ಓಕೆ, 0.52033 0.52033 ಬರುತ್ತೆ. ಓಕೆನಾ? ಇನ್ ಕೇಸ್ ಏನಾದರೂ ನಿಮಗೆ ಡೆಸಿಮಲಲ್ಲಿ ಸ್ವಲ್ಪ ಚೇಂಜ್ ಆದರೂ ಕೂಡ ಸೊ ಡೋಂಟ್ ವರಿ. ಓಕೆನಾ? ಇದೇ ರೀತಿ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಟೋಟಲ್ ಆಗಿ ನಾವು ಒಂದು ಸಮ್ಮರಿ ಟೇಬಲ್ನ ನಾವು ಹಾಕಬೇಕು. ಓಕೆನಾ? ಈ ಸಮ್ಮರಿ ಟೇಬಲಲ್ಲಿ ಏನೇನಿರುತ್ತೆ? ಈ ಸಮ್ಮರಿ ಟೇಬಲಲ್ಲಿ ಇವಾಗ ಫಸ್ಟಿಗೆ ಸಿ ಜಿ ಪಿ ಎದು ಏನಿದೆ, ನೆಕ್ಸ್ಟ್ ಯಾವುದಿತ್ತು? ಇಂಟರಾಕ್ಟಿವ್ನೆಸ್, ರೈಟ್? ಇಂಟರಾಕ್ಟಿವ್ನೆಸ್, ನೆಕ್ಸ್ಟು ಪ್ರಾಕ್ಟಿಕಲ್ ನಾಲೆಡ್ಜ್, ನೆಕ್ಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಇವಾಗ ಸಿ ಜಿ ಪಿ ಎದು ಎಷ್ಟು ಬಂದಿತ್ತು ಗೇಯ್ನು? ಸಿ ಜಿ ಪಿ ಎದು ಗೇಯ್ನ್ ಬಂದುಬಿಟ್ಟು ನಮಗೆ ಎಷ್ಟು ಬಂದಿತ್ತು? 0.55, ರೈಟ್? 0.55679. ಸೊ ಇಂಟ್ರಾಕ್ಟಿವ್ನೆಸ್ಸಿಗೆ 0.09128. ಸೊ ನೆಕ್ಸ್ಟ್ ಆಟ್ರಿಬ್ಯೂಟ್ 3ಗೆ 0.2468, ರೈಟ್? 0.2468. ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ 0.52033. ಓಕೆ, ಇವಾಗ ಇದು ಆದಮೇಲೆ ನಾವು ಏನು ಚಾಟ್ನ ಹಾಕ್ಕೋಬೇಕು. ಓಕೆನಾ? ಒಂದು ಡಿಸಿಷನ್ ಟ್ರೀನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ಫಸ್ಟಿಗೆ ಇರೋದು ಸಿ ಜಿ ಪಿ ಎ. ಓಕೆ, ಸಿ ಜಿ ಪಿ ಎಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ ಅದನ್ನು ಹೇಳಿ. ಸಿ ಜಿ ಪಿ ಎಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8 ಮತ್ತು ಲೆಸ್ ದ್ಯಾನ್ 8. ಸೊ ಇವಾಗ ನಾವು ಏನು ಮಾಡಬೇಕು ಅಂತ ಅಂದರೆ, ಸೊ ಇವಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೇರ್ ಇಸ್ ಸಿ ಜಿ ಪಿ ಎ. ಸೊ ಇವಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8 ಇದ್ದಾಗ ಇವಾಗ ಅಕಸ್ಮಾತ್ ಎಂಟ್ರೋಪಿ ಏನಾದರೂ 0 ಇದೆ ಅಂತ ಅಂದರೆ ಅದು ಲೀಫ್ ನೋಡ್ ಆಗಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ. ಎಂಟ್ರೋಪಿ ಇನ್ ಕೇಸ್ ಏನಾದರೂ 0 ಆಗಿದ್ದರೆ ಏನು ಮಾಡಬೇಕು? ನೀವು ಅದನ್ನು ಲೀಫ್ ನೋಡಾಗಿ ನೀವು ಮಾಡಬೇಕು. ಸೊ ಯಾವುದ್ಯಾವುದಕ್ಕೆ ಎಂಟ್ರೋಪಿ 0 ಇದೆ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಎಂಟ್ರೋಪಿ 0 ಇರೋದು ಫಸ್ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8. ಓಕೆನಾ? ಸೊ ಇವಾಗ ಅಕಸ್ಮಾತ್ ಏನಾದರೂ ಸಿ ಜಿ ಪಿ ಏನಾದರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8 ಆಗಿದ್ದರೆ ಜಾಬ್ ಆಫರ್ ಏನಾಗುತ್ತೆ?
ಜಾಬ್ ಆಫರ್ ಏನಾಗುತ್ತೆ, ಯಾವುದಕ್ಕೆ ಆ್ಯಕ್ಚುಲಿ ಯಾವುದಕ್ಕೆ ವ್ಯಾಲ್ಯೂ ಇದೆ ಇದರಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8ಗೆ ವ್ಯಾಲ್ಯೂ ಇರೋದು ಎಸ್ಸಿಗೆ, ಇದಕ್ಕೆ 0 ಇದೆ, ಅದಕ್ಕೆ ಜಾಬ್ ಆಫರ್ ಏನಾಗುತ್ತೆ ಎಸ್ ಆಗುತ್ತೆ. ಗೊತ್ತಾಯ್ತಲ್ವಾ ಏನಕ್ಕೆ ನಾನು ಇದನ್ನು ಹಾಕ್ಕೊಂಡೆ ಅಂತ. ಸೊ ನೆಕ್ಸ್ಟ್ ಇವಾಗ ಅಕಸ್ಮಾತ್ ಏನಾದರೂ ಲೆಸ್ ದ್ಯಾನ್ 8 ಇದೆ, ನಿಮ್ಮ ಜಾಬ್ ಆಫರ್ ಏನಾಗುತ್ತೆ, ಯಾವುದಕ್ಕೆ ವ್ಯಾಲ್ಯೂ ಇದೆ ಅದನ್ನು ನೋಡಿ. ಸೊ ನೋ ಇದೆ, ಸೊ ಜಾಬ್ ಆಫರ್ ಏನಾಗುತ್ತೆ ನೋ ಆಗುತ್ತೆ. ಓಕೆನಾ. ಸೊ ಯಾವುದಕ್ಕೆ ಎಂಟ್ರೋಪೀಸ್ ಇರೋದೆ ಅದೇನಾಗುತ್ತೆ ಲೀಫ್ ನೋಡ್ ಆಗುತ್ತೆ. ಸೊ ಆಮೇಲೆ ನಿಮಗೆ ಗೊತ್ತಾಯಿತು ಜಾಬ್ ಆಫರ್ ಹೆಂಗೆ ಹಾಕ್ಕೊಂಡಿದ್ದೀರಾ ಅಂತ. ಸೊ ಇವಾಗ ವಾಟ್ ಅಬೌಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಏನಿದೆ, ಎರಡಕ್ಕೂ ವ್ಯಾಲ್ಯೂ ಇದೆ. ಈ ಥರ ಇದ್ದಾಗ ನಿಮಗೆ ಮತ್ತೆ ಟೇಬಲ್ ಬರುತ್ತೆ, ನೀವು ಇನ್ನೊಂದು ಐಟ್ರೇಷನ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಯಾವುದ್ಯಾವುದಕ್ಕಪ್ಪ ಅಂದರೆ ಬರೀ ಈ 4 ಆಟ್ರಿಬ್ಯೂಟ್ಸ್ ಮಾತ್ರ ತೊಗೊಳ್ಬೇಕು. ಓಕೆ. ಸೊ ಯಾವ 4 ಆಟ್ರಿಬ್ಯೂಟ್ಸ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9ನಲ್ಲಿ ಏನೇನು ಆಟ್ರಿಬ್ಯೂಟ್ಸ್ ಇದೆ ಅದನ್ನು ಮಾತ್ರ ತೊಗೊಳ್ಬೇಕು. ಓಕೆ. ಸೊ ಏನೇನಿದೆ ಅದನ್ನು ನೋಡೋಣ. ಸೊ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಬರೀ ಇದನ್ನು ತೊಗೋಬೇಕು. 1 2 3 4 ಬರೀ 4 ಥಿಂಗ್ಸ್ನ ತೊಗೊಳ್ಬೇಕು. ಓಕೆ. ಸೊ ಇವಾಗ ಅದರಲ್ಲಿ ಇವಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9ನಲ್ಲಿ ಇಂಟ್ರಾಕ್ಟಿವ್ನೆಸ್ಸು, ಆಮೇಲೆ ಅದು ಪ್ರಾಕ್ಟಿಕಲ್ ನಾಲೆಡ್ಜ್ ಆಗಿರ್ಬೋದು, ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಮತ್ತು ಜಾಬ್ ಆಫರ್ಸ್ ಆಗಿರ್ಬೋದು. ಓಕೆ. ಇದನ್ನೆಲ್ಲ ನೀವು ಬರಿಬೇಕಾಗತ್ತೆ. ಇವಾಗ ಫಸ್ಟಿಗೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಏನಿದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇಂಟ್ರಾಕ್ಟಿವ್ನೆಸ್ ಏನಿದೆ ಎಸ್ ಗುಡ್. ಓಕೆ. ಎಸ್ ಗುಡ್. ಜಾಬ್ ಆಫರ್ ಏನಿದೆ ಎಸ್ ಬರುತ್ತೆ ಅಲ್ವಾ, ಜಾಬ್ ಆಫರ್ ಏನಾಗುತ್ತೆ ಎಸ್ ಆಗುತ್ತೆ. ನೆಕ್ಸ್ಟ್ ಇಂಟ್ರಾಕ್ಟಿವ್ನೆಸ್ಸಲ್ಲಿ ಮತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದೆ, ನೋ ಆವರೇಜ್ ಪುವರ್. ಬರೀರಿ ಇದನ್ನು, ನೋ ಆವರೇಜ್ ಪುವರ್. ಸೊ ಇದ್ದಾಗ ಏನಾಗುತ್ತೆ ಜಾಬ್ ಆಫರು ನೋ ಬರುತ್ತೆ. ಸೊ ನೆಕ್ಸ್ಟ್ ಇನ್ನು ಯಾವುದಿದೆ, ಇಲ್ಲ ಇದೆ. ಸೊ ಎಸ್ ಗುಡ್ ಮಾಡ್ರೇಟ್ ಎಸ್. ಓಕೆ. ಎಸ್ ಗುಡ್ ಮಾಡ್ರೇಟ್ ಮತ್ತು ಎಸ್. ಓಕೆ. ಇನ್ನು ಒಂದೆಲ್ಲಿದೆ, ನೋ ವೆರಿ ಗುಡ್ ಎಸ್. ಓಕೆ. ನೋ ವೆರಿ ಗುಡ್ ಮತ್ತು ಜಾಬ್ ಆಫರ್ ಏನಿರುತ್ತೆ ಎಸ್ ಇರುತ್ತೆ. ಓಕೆನಾ. ದಿಸ್ ಇಸ್ ದ ಐಟ್ರೇಷನ್ ಒಂದು ಏನಂತೀರಾ ಡಿಸಿಷನ್ ಟ್ರೀ ಅಂತಲೇ ನಾವು ಹೇಳ್ಬೋದು. ಓಕೆನಾ. ಸೊ ಇವಾಗ ನೀವು ಇಷ್ಟೊತ್ತು ಏನು ಮಾಡಿದ್ರಿ ಅಲ್ವಾ, ಅಷ್ಟನ್ನು ಕೂಡ ಮತ್ತೆ ಐಟ್ರೇಷನ್ 2ಅಲ್ಲಿ ಮಾಡಬೇಕು. ಇಷ್ಟೊತ್ತವರೆಗೂ ಐಟ್ರೇಷನ್ 1ಅಲ್ಲಿ ಏನೇನು ಮಾಡಿದ್ರಿ, ಎಂಟ್ರೋಪಿ ಕಂಡುಹಿಡಿಯೋದಾಗಲಿ ಅಥವಾ ಇದು ಗೇನ್ ಕಂಡುಹಿಡಿಯೋದಾಗಲಿ ಅದನ್ನೆಲ್ಲ ಮತ್ತೆ ಮಾಡಬೇಕು ನೀವು. ಓಕೆ. ಸೊ ಇವಾಗ ಐಟ್ರೇಷನ್ 2. ಸೊ ಐಟ್ರೇಷನ್ 2ಅಲ್ಲಿ ಫಸ್ಟಿಗೆ ಬರೀ ನೀವು ಐಟ್ರೇಷನ್ 1ಅಲ್ಲಿ ಏನು ಮಾಡಿದ್ರಿ, ಇದನ್ನು ಕನ್ಸಿಡರ್ ಮಾಡಿದ್ರಿ, ಏನು ಈ ಫುಲ್ಲು 10 ಇತ್ತಲ್ವ ಅದನ್ನು ಕನ್ಸಿಡರ್ ಮಾಡಿದ್ರಿ. ಇವಾಗ ನೀವು ಇದೇ ಒಂದು ಸೆಪ್ರೇಟ್ ಟೇಬಲ್ ಅಂತ ಅಂದ್ಕೊಂಡ್ಬಿಡ್ಬೇಕು. ಈ ಪಾರ್ಟಿಗೆ ನೀವು ಏನು ಮಾಡ್ತಿದ್ದೀರಾ, ಇವಾಗ ಫುಲ್ಲು ಪರ್ಫಾರ್ಮ್ ಮಾಡ್ತೀರಾ. ಓಕೆ. ಸೊ ಇಲ್ಲಿ ಸ್ಟೆಪ್ 1 ಅಲ್ಲಿ ಸ್ಟೆಪ್ 1ಅಲ್ಲಿ ಏನು ಮಾಡಿದ್ರಿ, ಎಂಟ್ರೋಪಿ ಇನ್ಫೋನ ಕಂಡುಹಿಡಿದ್ರಲ್ವಾ, ಇದು ಅಷ್ಟೇ. ಫಸ್ಟಿಗೆ ಈ ಟೇಬಲಿಗೆ ಎಂಟ್ರೋಪಿ ಇನ್ಫೋನ ನೀವು ಕಂಡುಹಿಡಿಬೇಕು. ಓಕೆ. ಸೊ ಎಂಟ್ರೋಪಿ ಇನ್ಫೋನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಾ, ಮೈನಸ್ ಆಫ್ ಇಲ್ಲಿ ಎಷ್ಟು, ಇಲ್ಲೂ ಕ್ಯಾಟಗರಿ 2 ಇರೋದು, ಎಸ್ ಅಥವಾ ನೋ ಅಷ್ಟೇ. ಸೊ ಇಲ್ಲಿ ಎಷ್ಟು ಎಸ್ ಇದೆ ಎಷ್ಟು ನೋ ಇದೆ ಅಂತ ಒಂದು ಕಡೆ ಬರ್ಕೊಂಬಿಡಿ. ಸೊ ಇಲ್ಲಿ ಟೋಟಲ್ ಆಗಿ 3 ಎಸ್ ಇದೆ, 1 ನೋ ಇದೆ. ಓಕೆ. ಸೊ ಇಲ್ಲಿ 3 ಎಸ್ ಇದೆ. ಔಟ್ ಆಫ್ ಇಲ್ಲಿ ಎಷ್ಟು ಆಟ್ರಿಬ್ಯೂಟ್ಸ್ ಇದೆ, 4 ಆಟ್ರಿಬ್ಯೂಟ್ಸು. 4 ಲಾಗ್ ಆಫ್ 3 ಡಿವೈಡೆಡ್ ಬೈ 4 ಟು ದ ಬೇಸ್ 2 ಪ್ಲಸ್ ಆಮೇಲೆ 1 ನೋ ಇದೆ, ಔಟ್ ಆಫ್ 4 ದೆನ್ ಲಾಗ್ ಟು ದ ಬೇಸ್ 2 1 ಡಿವೈಡೆಡ್ ಬೈ 4. ಓಕೆ. ಇದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿ ಇವಾಗ ಏನಂತ, ಮೈನಸ್ ಆಫ್ 3 ಡಿವೈಡೆಡ್ ಬೈ 4 ಲಾಗ್ ಟು ದ ಬೇಸ್ 2 ದೆನ್ 3 ಡಿವೈಡೆಡ್ ಬೈ 4 ರೈಟ್, ಪ್ಲಸ್ 1 ಡಿವೈಡೆಡ್ ಬೈ 4 ಲಾಗ್ ಟು ದ ಬೇಸ್ 2 ದೆನ್ 3 ಡಿವೈಡೆಡ್ ಬೈ 4 ರೈಟ್. ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 0.81127 ಬರುತ್ತೆ. ಸೊ ಅದಾದಮೇಲೆ ಇಂಟ್ರಾಕ್ಟಿವ್ನೆಸ್ಸಿಗೆ ನಾವು ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ನಾವು ನೋಡೋಣ ಎಷ್ಟು ಎಸ್ ಇರಬೇಕಾದ್ರೆ, ಇಲ್ಲಿ ಎಸ್ ಇದೆ ಅಲ್ವಾ, ಇಲ್ಲಿ ಎಸ್ ಇರಬೇಕಾದ್ರೆ ಎಷ್ಟು ಎಸ್ ಇದೆ ಅಂತ ನೋಡೋಣ. ಎಸ್ ಇದ್ದಾಗ ಎಸ್ ಇದೆ, ಆಮೇಲೆ ಇಲ್ಲಿ ಎಸ್ ಇದ್ದಾಗ ಎಸ್ ಇದೆ, ನೋ ಇದ್ದಾಗ ಎಸ್ ಇರೋದು ಇದು. ಓಕೆನಾ. ಸೊ ಇಲ್ಲಿ 2 ಎಸ್ ಇದೆ. ಸೊ ಇಲ್ಲಿ 2 ಎಸ್ ಇದೆ, 0 ನೋಸ್ ಇದೆ, ನನಗೆ 2 ಎಸ್ ಬರುತ್ತೆ. ಓಕೆ. ನೆಕ್ಸ್ಟ್ ನೋ ಇದ್ದಾಗ ಎಷ್ಟು ಎಸ್ ಇದೆ, ನೋ ಎಷ್ಟಿದೆ ಅಂತ ಬರೆಯೋಣ. ಸೊ ನೋ ಇದ್ದಾಗ 1 ನೋ ಇದೆ, ಆಮೇಲೆ ನೋ ಇದ್ದಾಗ 1 ಎಸ್ ಇದೆ. ಸೊ ಟೋಟಲ್ ಬಂದು 2 ಇದೆ ರೈಟ್. ಸೊ ಇವಾಗ ನಾನು ಎಂಟ್ರೋಪಿ ಆಫ್ ಎಸ್ ಬಂದು ಯಾವುದಾದ್ರೂ 1 0 ಇದ್ರೂ ಕೂಡ ಎಂಟ್ರೋಪಿ ಏನು ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ ಎಂಟ್ರೋಪಿ ಆಫ್ ನೋ ಬಂದು ಏನು ಬರುತ್ತೆ, ಸೊ ಟೋಟಲ್ ಏನಿದೆ
2 divided by minus of 2 divided by 2 into log of to the base to 2 divided by 2 sorry 2 1 divided by 2 it is actually ಇದನ್ನ ತಗೋಬೇಕಲ್ವಾ I have taken this so 1 divided by 2 1 divided by 2 log of 1 divided by 2 plus so plus 1 divided by 2 log of 1 divided by 2 to the base 2 ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಎಷ್ಟು ಬರುತ್ತೆ ಸೊ 1 ಡಿವೈಡೆಡ್ ಬೈ 2 ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಮೈನಸ್ ಅನ್ನೋದು ಇಂಪಾರ್ಟೆಂಟ್ ಓಕೆ ಸೊ ನೆಕ್ಸ್ಟ್ ಲಾಗ್ ಟು ದ ಬೇಸ್ ಟು 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 ದೆನ್ ಲಾಗ್ ಟು ದ ಬೇಸ್ ಟು 1 ಡಿವೈಡೆಡ್ ಬೈ 2 ರೈಟ್ ಸೊ ಇದಕ್ಕೆ ಏನ್ ಬರುತ್ತೆ ನನಗೆ 1 ಬರುತ್ತೆ ಓಕೆ ಎಂಟ್ರೋಪಿ ಆಫ್ ಎಸ್ ಬಂದು 0 ಎಂಟ್ರೋಪಿ ಆಫ್ ನೋ ಬಂದು 1 ಬಂದಿದೆ ಸೊ ಇವಾಗ ಟೋಟಲ್ ಎಂಟ್ರೋಪಿನ ಕಂಡುಹಿಡಿಬೇಕು ಯಾವುದಕ್ಕೆ ಇಂಟ್ರಾಕ್ಟಿವ್ನೆಸ್ಗೆ ಸೊ ಟೋಟಲ್ ಅಂದ್ರೆ ಇವಾಗ ಎಂಟ್ರೋಪಿ ಆಫ್ ಟೋಟಲ್ ಆಫ್ ಇಂಟ್ರಾಕ್ಟಿವ್ನೆಸ್ ಓಕೆ ಇಂಟ್ರಾಕ್ಟಿವ್ನೆಸ್ ಸೊ ಇವಾಗ ನಮಗೆ ಇಲ್ಲಿ ಟೋಟಲ್ ಎಷ್ಟಿದೆ ಇದು ಬಂದು 0 ಬರುತ್ತೆ ಬಿಡಿ ಇದು ನೋಡಿ ಸೊ 2 ಇದೆ ಸೊ 0 ಪ್ಲಸ್ 2 ಡಿವೈಡೆಡ್ ಬೈ ಇದು ಮೇನ್ ಟೇಬಲ್ ಅಲ್ಲಿ ಎಷ್ಟಿದೆ ಅಟ್ರಿಬ್ಯೂಟ್ಸ್ 4 ರೈಟ್ ಸೊ 4 2 ಡಿವೈಡೆಡ್ ಬೈ 4 ಲಾಗ್ ಆಫ್ 2 ಡಿವೈಡೆಡ್ ಬೈ 4 ಟು ದ ಬೇಸ್ 2 ಓಕೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಎಷ್ಟು ಬರುತ್ತೆ 2 divided by 4 log to the base 2 then 2 divided by 4 okay so ಎಷ್ಟು ಬರುತ್ತೆ 0.5 ಆಕ್ಚುಲಿ ಇಲ್ಲಿ ಮೈನಸ್ ಹಾಕಬೇಕು ನೋಡಿ ಮೈನಸ್ ಹಾಕಿಲ್ಲ ಅಂದ್ರೆ ಆನ್ಸರ್ ಮೈನಸ್ ಅಲ್ಲಿ ಬರುತ್ತೆ ಓಕೆ 0.5 ಬರುತ್ತೆ ನನಗೆ ಓಕೆ ಎಂಟ್ರೋಪಿ ಎಷ್ಟು ಬಂತು ನನಗೆ ಇಂಟ್ರಾಕ್ಟಿವ್ನೆಸ್ ಗೆ 0.5 ಇವಾಗ ನಾನು ಏನ್ ಕಂಡುಹಿಡಿಬೇಕು ಗೇನ್ ನ ಕಂಡುಹಿಡಿಬೇಕು ರೈಟ್ ಸೊ ಗೇನ್ ಸೊ ಇಲ್ಲಿ ಟೋಟಲ್ ಗೇನ್ ಇನ್ಫೋ ಏನ್ ಬಂದಿದೆ 0.81127 ರೈಟ್ ಸೊ 0.81127 ಮೈನಸ್ 0.5 ಏನ್ ಬರುತ್ತೆ 0.81127 minus 0.5 so ಏನ್ ಬರುತ್ತೆ 0.3127 ಬರುತ್ತೆ ಓಕೆ ಸೊ ದಿಸ್ ಇಸ್ ದ ಗೇನ್ ಓಕೆ ಸೊ ಇವಾಗ ನೆಕ್ಸ್ಟ್ ಆಟ್ರಿಬ್ಯೂಟ್ 2 ಕಂಡುಹಿಡಬೇಕು ಇವಾಗ ಹೆಂಗೆ ಇದಕ್ಕೆ ಕಂಡುಹಿಡಿದ್ವಲ್ಲ ಇಂಟ್ರಾಕ್ಟಿವ್ನೆಸ್ಗೆ ಅದೇ ರೀತಿ ನೆಕ್ಸ್ಟ್ ಆಟ್ರಿಬ್ಯೂಟ್ ಬಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಸೊ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ ಅದನ್ನ ನೋಡಿ ಗುಡ್ ಆವರೇಜ್ ಅಷ್ಟೇ ವೆರಿ ಗುಡ್ ಇದೆ ಓಕೆ ಸೊ ವೆರಿ ಗುಡ್ ಮತ್ತೆ ಆವರೇಜ್ ಓಕೆ ಆಮೇಲೆ ಜಾಬ್ ಆಫರ್ ಎಸ್ ಮತ್ತೆ ನೋ ಇದೆ ಟೋಟಲ್ಲಿ ಬರ್ಕೊಳ್ಳಿ ಓಕೆ ಸೊ ಇವಾಗ ವೆರಿ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ ಅದನ್ನ ನೋಡಿ ವೆರಿ ಗುಡ್ ಇದ್ದಾಗ 1 ಎಸ್ ಇದೆ ಓಕೆ ಸೊ ವೆರಿ ಗುಡ್ ಇದ್ದಾಗ 1 ಎಸ್ ಇದೆ ಆಮೇಲೆ ಇದು 1 ಎಸ್ ಅಲ್ವಾ ಓಕೆ ವೆರಿ ಗುಡ್ ಇದ್ದಾಗ 1 ಎಸ್ ಇದೆ ಆಮೇಲೆ ಆಕ್ಚುಲಿ ಇದು ಕೂಡ ವೆರಿ ಗುಡ್ ಓಕೆನಾ ಸೊ ಇದು ಕೂಡ ವೆರಿ ಗುಡ್ ನಾನು ನೋಡಿಲ್ಲ ಆಕ್ಚುಲಿ ಏನಂದ್ರೆ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಅಲ್ಲಿ ನಮಗೆ ಎಸ್ ದಿಸ್ ಇಸ್ ವೆರಿ ಗುಡ್ ಹೌದು ಸೊ ಇದು ವೆರಿ ಗುಡ್ ಓಕೆ ಇದು ವೆರಿ ಗುಡ್ ಈ ವೆರಿ ಗುಡ್ ಇದ್ದಾಗ 2 ಎಸ್ ಇದೆ 0 ನೋಸ್ ಇದೆ ಟೋಟಲ್ ಬಂದು 2 ಓಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗುಡ್ ಎಷ್ಟಿದೆ 1 ಗುಡ್ ಇದೆ ಅದಕ್ಕೆ ಒಂದೇ ಎಸ್ ದೆರ್ ಇಸ್ ನೋ ರೈಟ್ ಸೊ ಯಾವುದೇ ರೀತಿ ನೋಸ್ ಇಲ್ಲ ಸೊ ಟೋಟಲ್ 1 ಆವರೇಜ್ ಇದೆ ನೋಡಿ ಆವರೇಜ್ ಅಲ್ಲಿ 1 ಎಸ್ 1 ನೋ ಇದೆ ನೋ ಎಸ್ ಓಕೆನಾ ನೋ ಎಸ್ 1 ನೋ ಟೋಟಲ್ 1 ಓಕೆ ಸೊ ಇವಾಗ ಇಲ್ಲಿ ನೋಡಿ ಎಂಟ್ರೋಪಿ ಆಫ್ ವೆರಿ ಗುಡ್ ಎಷ್ಟು ಬರುತ್ತೆ 0 ಯಾಕೆ ಹೇಳಿ 2ರಲ್ಲಿ 1 0 ಇದ್ರು ಎಂಟ್ರೋಪಿ 0 ಬರುತ್ತೆ ನೆಕ್ಸ್ಟ್ ಎಂಟ್ರೋಪಿ ಆಫ್ ಗುಡ್ ಎಷ್ಟಿದೆ 0 ಆಮೇಲೆ ಎಂಟ್ರೋಪಿ ಆಫ್ ವೈ ಎಷ್ಟಿದೆ ಸಾರಿ ಆವರೇಜ್ ಎಷ್ಟಿದೆ 0 ಓಕೆ ನಮಗೆ ಇವಾಗ ಟೋಟಲ್ ಎಂಟ್ರೋಪಿ ಅಂತ ಅಂದ್ರೆ ಎಂಟ್ರೋಪಿ ಆಫ್ ಟೋಟಲ್ ಕಾಮಾ ಪ್ರಾಕ್ಟಿಕಲ್ ನಾಲೆಡ್ಜ್ ಈಸ್ ಈಕ್ವಲ್ ಟು ಸೊ ಇದ್ರಲ್ಲಿ ಟೋಟಲ್ ಎಷ್ಟಿದೆ 2 ಡಿವೈಡೆಡ್ ಬೈ ಸೊ ಇವಾಗ ನೀವೇನೇ ಕಂಡುಹಿಡಿದ್ರು 2 ಡಿವೈಡೆಡ್ ಬೈ 4 ಅಂದ್ರೆ ಟೋಟಲ್ ಇದೆಯಲ್ವಾ ನಂಬರ್ ಆಫ್ ರೋಸ್ ಇದು 4
ಇಂಟು ಝೀರೋ ಎಲ್ಲ ಝೀರೋ ಬರುತ್ತೆ. ಯಾಕೆ ಹೇಳಿ? ಸೊ ಇಂಟು ಝೀರೋ ಇಸ್ ನಥಿಂಗ್ ಬಟ್ ಝೀರೋನೇ ಬರುತ್ತೆ. ಸೊ ಎಂಟ್ರೋಪಿ ಆಫ್ ಏನ್ ಬರುತ್ತೆ? ಎಂಟ್ರೋಪಿ ಆಫ್ ಟೋಟಲ್ ಕಾಮಾ ಪ್ರಾಕ್ಟಿಕಲ್ ನಾಲೆಡ್ಜ್ ಬಂದ್ಬಿಟ್ಟು ನನಗೆ ಝೀರೋ ಬರುತ್ತೆ. ಸೊ ಮತ್ತೆ ಗೇನ್ ಏನ್ ಬರುತ್ತೆ? ಗೇನ್ ಇಸ್ ಈಕ್ವಲ್ ಟು 0.8127 ಮೈನಸ್ ಝೀರೋ ಅಂತ ಅಂದ್ರೆ ನಮ್ಗೇನು 0.81127. ಸೊ ಇದು ನಮ್ಮ ಗೇನ್ ಆಗಿರುತ್ತೆ. ಓಕೆ, ಇವಾಗ ನಾವು ಇನ್ನ ಯಾವ್ದು ಅಟ್ರಿಬ್ಯೂಟ್ ಕಂಡುಹಿಡಿಬೇಕು? ಕಮ್ಯುನಿಕೇಶನ್ ಸ್ಕಿಲ್ ಕಂಡುಹಿಡಿಬೇಕು ಅಲ್ವಾ? ಈ ಕಮ್ಯುನಿಕೇಶನ್ ಸ್ಕಿಲ್ಗೆ ಎಷ್ಟು ಟೈಪ್ಸ್ ಇದೆ? ಗುಡ್, ಪುವರ್, ಮಾಡ್ರೇಟ್ ಅಲ್ವಾ? ಸೊ ನನಗೆ ಏನೇನಿದೆ? ಗುಡ್, ಮಾಡ್ರೇಟ್ ಮತ್ತೆ ಪುವರ್ ಅಲ್ವಾ? ಸೊ ಏನೇನಿದೆ ಜಾಬ್ ಆಫರ್ ಅಲ್ಲಿ? ಎಸ್ ಮತ್ತೆ ನೋ. ಟೋಟಲ್ ಅಂತ ಹಾಕಿದೀನಿ. ಸೊ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ? 2 ಎಸ್ ಇದೆ ಅಲ್ವಾ? 2 ಗುಡ್ ಇರೋದು, 2 ಎಸ್ ಇದೆ, 0 ನೋಸ್ ಇದೆ, ಟೋಟಲ್ 2. ಆಮೇಲೆ ಮಾಡ್ರೇಟ್ ಇದ್ದಾಗ ಎಷ್ಟು ಎಸ್ ಇದೆ? 1 ಎಸ್ ಇದೆ, ಆಮೇಲೆ 0 ನೋಸ್ ಇದೆ, 1. ಓಕೆ, ನೆಕ್ಸ್ಟ್ ಪುವರ್ ಇದ್ದಾಗ ಎಷ್ಟು ಎಸ್ ಇದೆ? ಏನು ಎಸ್ ಇಲ್ಲ, ನೋ ಇದೆ, 1. ಓಕೆ, ಇವಾಗ ನಾವೇನ್ ಮಾಡ್ಬೇಕು? ಎಂಟ್ರೋಪಿನ ಕಂಡುಹಿಡಿಬೇಕು. ಓಕೆ, ಇವಾಗ ನಾವು ಎಂಟ್ರೋಪಿ ಆಫ್ ಗುಡ್ ಎಲ್ಲ ಝೀರೋ ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಒಂದು ಝೀರೋ ಇದ್ರೂ ಝೀರೋ ಬರುತ್ತಲ್ವಾ? ಸೊ ಎಲ್ಲಾನು ಝೀರೋ ಬರುತ್ತೆ. ಸೊ ಏನಾಗುತ್ತೆ? ಎಂಟ್ರೋಪಿ ಆಫ್ ವೆರಿ ಗುಡ್ ಝೀರೋ ಬರುತ್ತೆ, ಸಾರಿ ಮಾಡ್ರೇಟು ಝೀರೋ ಬರುತ್ತೆ, ಆಮೇಲೆ ಎಂಟ್ರೋಪಿ ಆಫ್ ಪುವರು ಝೀರೋ ಬರುತ್ತೆ. ಓಕೆ, ಪುವರು ಝೀರೋ ಬರುತ್ತೆ. ಅದಾದ್ಮೇಲೆ ಟೋಟಲ್ ಎಂಟ್ರೋಪಿ ಕೂಡ ಝೀರೋ ಬರುತ್ತೆ, ಕಾಮಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಏನ್ ಬರುತ್ತೆ? ಝೀರೋ ಬರುತ್ತೆ. ಇಲ್ಲಿ ನಾವು ಗೇನ್ ಏನಿತ್ತು? ಗೇನ್ ಇದೆ ಅಲ್ವಾ? ಗೇನ್ ಬಂದ್ಬಿಟ್ಟು 0.81127 ಅಲ್ವಾ? ಮೈನಸ್ ಝೀರೋ ಏನ್ ಬರುತ್ತೆ? ನಮ್ಗೆ 0.81127. ಓಕೆ, ಇದು ಬಂತು. ಸೊ ಇವಾಗ ನಾವು ಒಂದು ಸಮ್ಮರಿ ಟೇಬಲ್ ನ ಹಾಕೋಬೇಕು ಐಟ್ರೇಷನ್ 2ಗೆ. ಸಮ್ಮರಿ ಟೇಬಲ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಫಸ್ಟಿಗೆ ಇಂಟರಾಕ್ಟಿವ್ನೆಸ್, ಓಕೆ, ಇಂಟ್ರಾಕ್ಟಿವ್ನೆಸ್, ಆಮೇಲೆ ನಾವು ಪ್ರಾಕ್ಟಿಕಲ್ ನಾಲೆಡ್ಜ್ ಕಂಡಿಡಿದ್ವಿ, ಆಮೇಲೆ ಇದು ಅಲ್ವಾ? ಸೊ ಇಂಟ್ರಾಕ್ಟಿವ್ನೆಸ್ಸಿಗೆ ವ್ಯಾಲ್ಯೂ ಎಷ್ಟು ಬಂದಿತ್ತು? ಇಂಟ್ರಾಕ್ಟಿವ್ನೆಸ್ಸಿಗೆ ಗೇನ್ ಎಷ್ಟು ಬಂದಿತ್ತು ಅಂದ್ರೆ 0.31127 ಅಲ್ವಾ? ಸೊ 0.31127. ಪ್ರಾಕ್ಟಿಕಲ್ ನಾಲೆಡ್ಜ್ಗೂ ಎಲ್ಲ ಎಂಟ್ರೋಪಿ ಝೀರೋ ಬಂದ್ಬಿಟ್ಟಿತ್ತು, ಅದಕ್ಕೆ 81127 ಬರುತ್ತೆ. ಇದು ಅಷ್ಟೇ 0.81127 ಬರುತ್ತೆ. ಓಕೆ, ದಿಸ್ ಇಸ್ ಅ ಸಮ್ಮರಿ ಟೇಬಲ್. ಸೊ ಇದರಿಂದ ನಾವೇನ್ ಮಾಡ್ಬೇಕು? ಇವಾಗ ಡಿಸಿಷನ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಫಸ್ಟಿಗೆ ನಾವು ಆಲ್ರೆಡಿ CGPA ನ ತಗೊಂಡಿದ್ವಿ ಅಲ್ವಾ? CGPA ತಗೊಂಡಾಗ ನಾವು ಆಲ್ರೆಡಿ ಏನ್ ಮಾಡಿದ್ವಿ? ಲೆಸರ್ ದನ್ ಆರ್ ಈಕ್ವಲ್ ಟು 8ಗೆ ಜಾಬ್ ಆಫರ್ ಏನಾಗಿರುತ್ತೆ? ನೋ ಅಂತ ಇರುತ್ತೆ ಅಲ್ವಾ? ಜಾಬ್ ಆಫರ್. ಸೊ ಇವಾಗ ಯಾವುದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 8ಗೆ ಜಾಬ್ ಆಫರ್ ಏನಿರುತ್ತೆ? ಅಂದ್ರೆ ಎಸ್ ಅಂತ ಇರುತ್ತೆ ಅಂತ ನಾನು ಹೇಳ್ದೆ. ನಾವಿವಾಗ ಕಂಡಿಡ್ದಿದ್ದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 9ಗೆ ಅಲ್ವಾ? ಸೊ ಇಲ್ಲೇನಾಗತ್ತೆ ಅಂದ್ರೆ, ನೀವು ಪ್ರಾಕ್ಟಿಕಲ್ ನಾಲೆಡ್ಜ್ ಅದು ತಗೊಬಹುದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಆದ್ರೂ ತಗೋಬಹುದು. ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಅವರು ಪ್ರಾಕ್ಟಿಕಲ್ ನಾಲೆಡ್ಜ್ ತಗೊಂಡಿರೋದ್ರಿಂದ, ಸೊ ಇವಾಗ ನಾನು ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ರಿಲೇಟೆಡ್ ನಾನು ತಗೊಂಡು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್, ಓಕೆನಾ? ಪ್ರಾಕ್ಟಿಕಲ್ ನಾಲೆಡ್ಜ್ ತೆಗಿರಿ ಇವಾಗ. ಸೊ ಇವಾಗ ಪ್ರಾಕ್ಟಿಕಲ್ ನಾಲೆಡ್ಜ್ ಅಲ್ಲಿ ಎಷ್ಟು ಕೈಂಡ್ ಇದೆ? ವೆರಿ ಗುಡ್, ಗುಡ್, ಆವರೇಜ್ ಅಲ್ವಾ? ಸೊ ಇಲ್ಲಿ 3 ಎಂಟ್ರೋಪಿ ಝೀರೋ ಇದೆ. ಸೊ ಎಂಟ್ರೋಪಿ ಝೀರೋ ಇದ್ರೆ ಅದೆಲ್ಲ ಏನಾಗ್ಬೇಕು? ಲೀಫ್ ನೋಡ್ಸ್ ಆಗ್ಬೇಕು ಅಲ್ವಾ? ಸೊ ಇವಾಗ ವೆರಿ ಗುಡ್, ಸೊ ಒಂದ್ ಕಡೆ ಗುಡ್ ಹಾಕೊಳ್ಳಿ, ಒಂದ್ ಕಡೆ ವೆರಿ ಗುಡ್ ಹಾಕೊಳ್ಳಿ, ಒಂದ್ ಕಡೆ ಏನ್ ಹಾಕೊಂತೀರಾ? ಪುವರ್ ಅಲ್ವಾ ಇದ್ದಿದ್ದು? ಎಸ್, ಸಾರಿ, ಆವರೇಜ್ ಅಲ್ವಾ ಇದ್ದಿದ್ದು? ಎಸ್, ಆವರೇಜ್. ಸೊ ಇವಾಗ ವೆರಿ ಗುಡ್ ಇದ್ದಾಗ ಏನು, ಯಾವುದಕ್ಕೆ ಇದಕ್ಕೆ ಝೀರೋ ಇಲ್ಲ? ವೆರಿ ಗುಡ್ ಇದ್ದಾಗ ಎಸ್ ಅಂದ್ರೆ ಇಲ್ಲಿ ಜಾಬ್ ಆಫರ್ ಏನಾಗುತ್ತೆ? ಎಸ್ ಅಂತ ಬರೀರಿ. ಓಕೆ, ಸಾರಿ, ದಟ್ ಈಸ್ ಫಾರ್ ವೆರಿ ಗುಡ್ ಅಲ್ವಾ? ಜಾಬ್ ಆಫರ್ ಏನಾಗುತ್ತೆ? ಎಸ್ ಅಂತ ಬರೀರಿ. ಸೊ ಇವಾಗ ಗುಡ್ ಇದ್ದಾಗ ನೋಡಿ, ಗುಡ್ ಇದ್ದಾಗ ಏನಾಗುತ್ತೆ? ಗುಡ್ ಇದ್ದಾಗೂ ಕೂಡ ಏನಿರುತ್ತೆ? ಎಸ್ ಬರುತ್ತೆ. ಈಗ ಓಕೆನಾ? ಜಾಬ್ ಆಫರ್ ಏನಿರುತ್ತೆ? ಎಸ್ ಬರುತ್ತೆ. ನೆಕ್ಸ್ಟ್ ಆವರೇಜ್ ಇದ್ದಾಗ ಏನ್ ಬರುತ್ತೆ? ಜಾಬ್ ಆಫರ್ ಏನಾಗಿರುತ್ತೆ? ಇಲ್ಲಿ ಯಾವ್ದಕ್ ವ್ಯಾಲ್ಯೂ ಇದೆ? ನೋಗ್ ವ್ಯಾಲ್ಯೂ ಇದೆ. ಸೊ ಜಾಬ್ ಆಫರ್ ಏನಾಗಿರುತ್ತೆ? ನೋ ಬರುತ್ತೆ. ಇದು ನಿಮ್ಮ ಫೈನಲ್ ಡಿಸಿಷನ್ ಟ್ರೀ. ಅರ್ಥ ಆಯ್ತಲ್ವಾ? ಸೊ IDS ಸ್ವಲ್ಪ ತುಂಬಾನೇ ಲೆಂತಿ ಆಗೋಯ್ತು. ಬಟ್ ಏನಂದ್ರೆ ಎಕ್ಸಾಮ್ ಅಲ್ಲಿ ಕೊಟ್ರೆ ಸ್ವಲ್ಪ ಟೈಮ್ ಸೇವ್ ಮಾಡಿ, ನಿಮಗೆ ಅರ್ಥ ಆಗ್ಲಿ ಅಂತ ತುಂಬಾ ಸ್ಲೋ ಆಗಿ ಹೋಗಿದ್ದೀನಿ. ಓಕೆನಾ? ಸೊ
ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ನಿಮಗೆ ಡೌಟ್ ಬರೋದು ಎಲ್ಲಿ ಗೊತ್ತಾ, ಇದರಲ್ಲಿ ನಾವು ಯಾಕೆ ಪ್ರಾಕ್ಟಿಕಲ್ ನಾಲೆಡ್ಜೇ ಮಾಡಬೇಕು ಸಿ ಎಸ್, ನಿಮಗೆ ಯು ಕ್ಯಾನ್ ಗೋ ವಿತ್ ದ ಸಿ ಎಸ್ ಆಲ್ಸೋ ಆ್ಯಂಡ್ ಯು ಕ್ಯಾನ್ ಡೂ, ಬಟ್ ಏನಂದರೆ ಡಿಸಿಷನ್ ಟ್ರೀ ಸ್ವಲ್ಪ ಸ್ಲೈಟಾಗಿ ವೇರಿ ಆಗ್ಬೋದು ಅಷ್ಟೇ ಬಿಟ್ಟರೆ, ಸೊ ಯು ಕ್ಯಾನ್ ಗೋ ವಿತ್ ದಟ್, ಯಾಕಂದರೆ ಎರಡಕ್ಕೂ ಸೇಮ್ ವ್ಯಾಲ್ಯೂಸ್ ಇದೆ. ಓಕೆನಾ? ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.